ಇಲ್ಲಿ ನೆರೆದಿರುವಂತಹ ಎಲ್ಲ ಶಿಬಿರಾರ್ಥಿಗಳೇ ಇವತ್ತಿನ ದಿನ ನಾವು ರಿಚೇಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೇಸಿಗೆ ಶಿಬಿರವನ್ನ ಆಯೋಜಿಸಿದ್ದೆವು. ಈ ಬೇಸಿಗೆ ಶಿಬಿರದ ಕೊನೆಯ ಹಂತದಲ್ಲಿ ನಾಳೆ ಒಂದು ದಿನ ಇದೆ. ಅದೇ ರೀತಿ ಇವತ್ತಿನ ದಿನ ಸಮಾರೋಪ ಸಮಾರಂಭ ಹಾಗೂ ಈ ಶಿಕ್ಷಣದಲ್ಲಿ ಅತ್ಯುನ್ನತ ಸ್ಥಾನವನ್ನ ಅಂದ್ರೆ ಅಂಕಗಳನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಆಯೋಜಿಸಿದ್ದೇವೆ. ರಿಚೇಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಈ ಸಿರಿಲ್ ಡಿಸೋಜ ಅವರು ಆ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಒಂದು ಮಾತು ಹೇಳಬೇಕು, ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ. ಸ್ಕೂಲಲ್ಲಿ ಅಂದ್ರೆ ಶಾಲೆಯಲ್ಲಿ ಸ್ಕೋರ್ ಮಾಡೋದು ಅದು ಕೂಡ ಕಡಿಮೆ ಆಗ್ತಾ ಇದೆ. ಪೋಷಕರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಶಿಕ್ಷಕರಿಗೆ ಅದಕ್ಕಿಂತಲೂ ಜಾಸ್ತಿ ಒತ್ತಡ ಇದೆ. ಇದನ್ನೆಲ್ಲ ನಾವು ತಿಳಿದುಕೊಂಡು ಈ ಸಿರಿಲ್ ಸರ್ ಅವರು ಈ ಮಕ್ಕಳಿಗೆ ಈ ರೀತಿಯ ಬೆಳವಣಿಗೆಗಾಗಿ ಏನಾದರೂ ಚಟುವಟಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಶಿಬಿರವನ್ನ ಆಯೋಜಿಸಿದೆವು. ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಶಿಕ್ಷಕ ಮಕ್ಕಳು. ಆ ಶಿಬಿರದ ಒಂದು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿ ಅದೇ ರೀತಿ ಇಷ್ಟ ತನಕ ನಮಗೆ ಮಾರ್ಗದರ್ಶಕರು ಹಾಗೂ ತಮ್ಮ ಒಂದು ಆಶೀರ್ವಾದವನ್ನು ನೀಡುತ್ತಿದ್ದಂತಹ ನಮ್ಮ ಗೌರವಾನ್ವಿತ ಫಾದರ್ ಅವರು ಇವತ್ತು ನಮ್ಮ ಪ್ರೀತಿಗೆ ಆಹ್ವಾನಕ್ಕೆ ಹೋಗೊಟ್ಟು ಬಂದಿದ್ದಾರೆ, ನಿಮ್ಮನ್ನು ಗೌರವಿಸಲಿಕ್ಕಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಫಾದರ್, ವೆಲ್ಕಮ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೊರು ಮೇಡಮ್ ಇದ್ದಾರೆ, ಧನಲಕ್ಷ್ಮಿ ಮೇಡಮ್. ಅವ್ರನ್ನ ನೋಡುವಾಗಲೇ ಗೊತ್ತಾಗತ್ತೆ ಅವ್ರ ಮುಖದಲ್ಲಿ ನಗು ಹೇಗಿದೆಯೋ ಅದೇ ರೀತಿ ಸಮಾಜದಲ್ಲಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇರ್ತಾರೆ ಎಲ್ಲಾ ಕ್ಷೇತ್ರದಲ್ಲೂ. ಈಗ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು, ರಾಜಕೀಯದಲ್ಲಿ ಕೂಡ ತೊಡಗಿಸಿಕೊಂಡವರು. ಮೇಡಮ್, ನಿಮ್ಮ ಆ ನಗು ಎಲ್ಲ ಸದಾ ಇರಲಿ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಬ್ಬಕ್ಕ ಚಲನ ನಿರ್ದೇಶಕರು ಹಾಗೂ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಆಗಿರುವಂತಹ ಮಿತ್ರರಾದಂತ ಶಶಿಧರ್ ಪೊಯ್ಯತ್ತಬೈಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸರ್ ಮೊಹಮ್ಮದ್ ಕ್ವಾವಾ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಈ ರಿಚೇಲ್ ಚಾರಿಟೇಬಲ್ ಟ್ರಸ್ಟ್ ನ ನಿರ್ದೇಶಕರು ಸಿರಿಲ್ ರಾಬರ್ಟ್ ಡಿಸೋಜ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಈ ಶಿಬಿರಕ್ಕೆ ಬಂದಂತ ವಿದ್ಯಾರ್ಥಿಗಳು ಅದೇ ರೀತಿ ಅವರ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗೌರವವನ್ನ ಸ್ವೀಕರಿಸುವಂತ ವಿದ್ಯಾರ್ಥಿಗಳು ಹಾಗೆ ಅವರ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಶಿಬಿರಕ್ಕೆ ಮುತುವರ್ಜಿ ವಹಿಸಿ ಈ ಶಿಬಿರವನ್ನ ಯಶಸ್ವಿ ಅಂತ ಕೊಂಡೊಯ್ಯಕ್ಕೆ ಕಾರಣವಾದಂತಹ ನಮ್ಮ ಶಿಕ್ಷಕ ವೃಂದದವರು ಮಲ್ಲಿಕಾ ಮೇಡಮ್ ಅವರು ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಟ್ಯೂಷನ್ ಸೆಂಟರ್ನ ಭವ್ಯ ಮೇಡಮ್ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸರಿತಾ ಡಿಸೋಜ ಅವರು ಕೂಡ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಎಲ್ಲರಿಗೂ ವಂದನೆ ತಿಳಿಸಿರುತ್ತಾ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದೆ. ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಗೈದ ಸರ್, ನಿಮಗೂ ಧನ್ಯವಾದಗಳು. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದರೆ ದೇವರ ಅನುಗ್ರಹ ಅಗತ್ಯ. ಈಗ ನಾವೆಲ್ಲರೂ ಪ್ರಾರ್ಥನೆಗಾಗಿ ಎದ್ದು ನಿಲ್ಲೋಣ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಆದಿಯು ನೀನೇ ಅಂತ್ಯವು ನೀನೇ, ಜ್ಯೋತಿ
ಆದಿಯು ನೀನೇ ನನ್ನ ಭಾಗ್ಯವು ನೀನೇ, ಆದಿಯು ನೀನೇ ಅಂತ್ಯವು ನೀನೇ, ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ದೇವರೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಈಗ 1 ನಿಮಿಷ ಮೌನ ಪ್ರಾರ್ಥನೆ ಮಾಡೋಣ. ನಮ್ಮ ಕಾಶ್ಮೀರದಲ್ಲಿ ಮಡಿದ ಸೈನಿಕರಿಗಾಗಿ ಹಾಗೂ ಪ್ರವಾಸಿಗರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಧನ್ಯವಾದಗಳು. ಈಗ ಗಣ್ಯರಿಂದ ಹಿತನುಡಿ. ಈಗ ಶಾಲು ಹೊದಿಸಿ ಹೂಗಳನ್ನು ಕೊಟ್ಟು ಬಂದ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ ಮಾಡಲಿದ್ದಾರೆ. ವಿಭಾ ವಿ ಭಟ್ನಗರ, ದೀಕ್ಷಿತ, ಪ್ರತ್ಯಕ್ಷ ಡಿ ಶೆಟ್ಟಿಗರ್, ಅಯನ್ ರೆನ್ವಿಲ್ ಮ್ಯಾಥಿಸ್. ಪ್ರತ್ಯಕ್ಷ ಡಿ ಶೆಟ್ಟಿಗರ್, ತಾಯಿ ಕುಶಲಾಕ್ಷಿ, ತಂದೆ ದುರ್ಗಾಪ್ರಸಾದ್, ಹುಳ್ಳಾಳ ನಿವಾಸಿ. SLCಯಲ್ಲಿ 625 ಅಲ್ಲಿ 99.0% ಅಂಕದೊಂದಿಗೆ ಸ್ಟೇಟಿಗೆ 7th ರ್ಯಾಂಕ್ ಪಡೆದುಕೊಂಡಿದ್ದಾಳೆ. ಇದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಮುಂದೆ PUC ಶಾರದಾ PU ಕಾಲೇಜಲ್ಲಿ ನಡೆಸಲಿದ್ದಾರೆ. ಹಾಬೀಸ್ ಡ್ರಾಯಿಂಗ್, ಸ್ಪೋರ್ಟ್ಸ್, ಸ್ಕೌಟ್ ಅಂಡ್ ಗೈಡ್ಸ್, ಡ್ಯಾನ್ಸ್ ಮತ್ತೆ ಇನ್ನು ಇತರ ಟ್ಯಾಲೆಂಟ್ನೊಂದಿಗೆ ಈ ಹುಡುಗಿ ನಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ಮಾಡಿದ್ದಾಳೆ. ಅಯನ್ ರೆನ್ವಿಲ್ ಮ್ಯಾಥಿಸ್, ಓಕೆ ಇಲ್ಲ, ದೀಕ್ಷಿತ್, ಸಂತ ಸೆಬೆಸ್ಟಿಯನ್ನಲ್ಲಿ ಸ್ಕೂಲಲ್ಲಿ ಕಲಿಯುವ ಈ ಬಾಲಕ. ತಂದೆ ಹೆಸರು ಉದಯ್, ತಾಯಿಯ ಹೆಸರು ಸುಷ್ಮಿತಾ, ಚೆಮ್ಮುಗುಡ್ಡೆಯ ತೊಕೋಡ್ ನಿವಾಸಿ. SLC ಪರೀಕ್ಷೆಯಲ್ಲಿ 625 ಅಲ್ಲಿ 582 ಅಂಕವನ್ನು ಪಡೆದಿದ್ದು ನೆಕ್ಸ್ಟ್ ಸೈನ್ಸ್ ಸಬ್ಜೆಕ್ಟ್ ಅನ್ನು ಓದಲಿಕ್ಕೆ ಇಷ್ಟಪಡುತ್ತಾರೆ. ಇವರ ಈ ಪ್ರತಿಭೆ ಮತ್ತೆ ಇವರ ಈ ಅಂಕಕ್ಕೆ ನಮ್ಮ ಶಾಲೆ ಅಲ್ಲದೆ ನಮ್ಮ ಈ ಊರು ಹೆಮ್ಮೆ ಪಡುವಂತಾಗಿದೆ. ಅಂಕಿತ, ತಂದೆಯ ಹೆಸರು ಶಶಿಧರ್ ಉಳ್ಳಲ್ಬೈ, ತಾಯಿ ಆಶಾಲತಾ ಉಳ್ಳಲ್ಬೈ. ಅವರ 2ನೇ ಮಗಳು ಉಳ್ಳಲ್ಬೈನ ನಿವಾಸಿ. ಅಂಕಿತ ಕಲಿತಿರುವ ಶಾಲೆ ಸೆಂಟ್ ಸೆಬೆಸ್ಟಿಯನ್. 1ನೇಯಿಂದ 2nd PUC ವರೆಗೆ ಸೆಬೆಸ್ಟಿಯನ್ನಲ್ಲಿ ಕಲಿತಿರುತ್ತಾರೆ. SLCಯಲ್ಲಿ 85% ತೆಗೆದುಕೊಂಡಿರ್ತಾರೆ ಹಾಗೂ PUCಯಲ್ಲಿ 600 ಅಲ್ಲಿ 570 ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಇದು ನಮ್ಮ ಶಾಲೆಗೆ ಮತ್ತು ಊರಿಗೆ ಹೆಮ್ಮೆಯ ವಿಷಯವಾಗಿದೆ. ವಿಭಾವಿ ಭಟ್ನಗರ, ಸೆಂಟ್ ಆನ್ಸ್ PU ಕಾಲೇಜಿನ ವಿದ್ಯಾರ್ಥಿ. ತಾಯಿ ಭಾರತಿ, ತಂದೆ ವೇಣುಗೋಪಾಲ್. ಭಟ್ನಗರ್ ತೊಗೋಟ್ ನಿವಾಸಿಯಾಗಿರುತ್ತಾರೆ. PUC ಎಕ್ಸಾಮ್ ಅಲ್ಲಿ 600ರಲ್ಲಿ 565 94% ಗಳಿಸಿದ್ದು. ಹಾಬಿ ರೀಡಿಂಗ್, ಡ್ಯಾನ್ಸಿಂಗ್, ರಾಜ್ಯ ಪುರಸ್ಕಾರ ಗೈಡ್ ಮತ್ತು ನಮ್ಮ ಊರಿಗೆ ಮತ್ತು ಶಾಲೆಗೆ ಹೆಮ್ಮೆಯ ವಿಷಯ ಆಗಿದೆ. ಇವರಿಗೆ ಇಂದು ನಮ್ಮ ರೀಚರ್ಸ್ ಟ್ರಸ್ಟ್ ವತಿಯಿಂದ ಸನ್ಮಾನ ಹಾಗೂ ಆಶೀರ್ವಾದಗಳೊಂದಿಗೆ ಎಲ್ಲರೂ ಸೇರಿ ಈ
ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡುತ್ತಿದ್ದೇನೆ. ಸುಪ್ರಂತಿಂತ ಇದ್ದಾರೆ, ಅವರ ಪರವಾಗಿ ಕೂಡ ನಾನು ಅವರನ್ನು ಈ ಶಿಬಿರಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ರೀಚಲ್ ಸರ್ವಿಸ್ ಸೆಂಟರ್ ಬೇಸಿಗೆ ರಜಾ ಶಿಬಿರ. ಈ ಶಿಬಿರದಲ್ಲಿ ಮಕ್ಕಳೇ ನೀವು ಕಳೆದ ಒಂದು 15 ದಿವಸಗಳಿಂದ ಬರ್ತಾ ಇದ್ದೀರಿ. ರಜೆಯಲ್ಲಿ ಇಂಥ ಶಿಬಿರಗಳು ಬಹಳ ನಿಮಗೆ ಅಗತ್ಯ ಇದ್ದವ. ಯಾಕೆಂದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ, ಎಲ್ಲ ಬರೆದಿದ್ದಾರೆ. ನಿಮ್ಮ ಪ್ರತಿಭೆಗಳನ್ನು, ಟ್ಯಾಲೆಂಟ್ಸ್ಗಳನ್ನು ಈ ರಜೆಯಲ್ಲಿ ಸ್ವಲ್ಪ ಉಜ್ವಲ ಬೆಳಗಿಸಲು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. ಈಗ 4 ಮಕ್ಕಳನ್ನು ಇಲ್ಲಿ ಸನ್ಮಾನಿಸಲಾಯಿತು. ಅವರಲ್ಲಿ ತುಂಬಾ ಪ್ರತಿಭೆಗಳು ಇವೆ. ಅದಕ್ಕೋಸ್ಕರ ಎಲ್ಲರ ಎದುರುಗಡೆ ಅದು ನಿಮಗೆ ಒಂದು ಪ್ರೇರಣೆ ಆಗಲಿ, ಮಾದರಿ ಆಗಲಿ ಅಂತ. ಆದ್ದರಿಂದ ಆ ಮಕ್ಕಳಿಗೆ, ಅವರ ಹೆತ್ತವರಿಗೆ ದೊಡ್ಡ ಚಪ್ಪಾಳೆ ಕೊಡಿ. ನೀವು ಕಲಿತು ಆ ಮಕ್ಕಳಂತೆ ಆಗ್ಬೇಕು. ಇಲ್ಲಿ ಗಿಡಗಳನ್ನು ಕೊಡುವಾಗ ಒಬ್ರು ಅತಿಥಿಗಳು ಹೇಳಿದ್ರು, ನೀವು ಈ ಸುಂದರ ಗಿಡಗಳಾಗಿ ನೀವು ಬೆಳಗ್ಬೇಕು, ಒಳ್ಳೆ ಪ್ರಜ್ವಲವಾಗಿ ನೀವು ಹೂಗಳನ್ನು ಕೊಡಬೇಕು. ಜೀವನ ಅಂತ ಜೀವನ ಆಗ್ಲಿ ಅಂತ ಭಗವಂತನ ಬೇಡುತ್ತಾ 25 ತಾರೀಕಿನವರೆಗೆ 4 ವರ್ಷ ಮತ್ತು ಮೇಲಿನ ಮಕ್ಕಳಿಗೆ ಇಲ್ಲಿ ಕರೆಸಿ ಈ ಶಿಬಿರವನ್ನು ಏರ್ಪಾಡು ಮಾಡಿ ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಏನೆಲ್ಲ ಕಲಿಬೇಕೋ ಅದು ಈ ವಯಸ್ಸಿನಲ್ಲೇ ಕಲಿಬೇಕು. ಈಗ ನನಗೆ ಬಂದು ಇಲ್ಲಿ ಕೂತ್ಕೊಂಡು ರಂಗೋಲಿ ಹೇಗೆ ಬಿಡಿಸೋದು ಅಥವಾ ರೈಟಿಂಗ್ ಹೇಗೆ ಮಾಡೋದು, ಡ್ರಾಯಿಂಗ್ ಮಾಡೋದು, ಸ್ಟೋರೀಸ್ ಹೇಳೋದು ನನಗೆ ಕೇಳಿದರೆ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಲಿಬೇಕೋ ಆ ನಿರ್ದಿಷ್ಟ ವಯಸ್ಸಿನಲ್ಲಿಯೇ ಇಂತಹ ವಿಚಾರಗಳ ಬಗ್ಗೆ ನೀವು ಗಮನ ಕೊಟ್ಟು ಕಲಿತರೆ ಇದು ನೀವು ಇನ್ನೂ ಎಷ್ಟು ವರ್ಷ ಬದುಕ್ತೀರಿ ಗೊತ್ತುಂಟಾ? 100 ವರ್ಷ ಬದುಕ್ತೀರಿ. 100 ವರ್ಷಗಳ ಕಾಲ. ಈಗ ನಿಮಗೆ ಆಗಿದ್ದು 4, ಇನ್ನು 96 ವರ್ಷಗಳ ಕಾಲ ಇವತ್ತು ನೀವು ಏನು ಕಲ್ತಿದ್ದೀರೋ ಅದು ನಿಮ್ಮ ಜೀವನ ಉದ್ದಕ್ಕೂ ಪ್ರಯೋಜನ ಆಗ್ತಾ ಹೋಗ್ತದೆ. ಹಾಗಾಗಿ ಕಲಿಕೆ ಅಂತ ಹೇಳೋದು ಅದು ಜೀವನದಲ್ಲೇ ಸರಿಯಾದ ಸಂದರ್ಭದಲ್ಲಿಯೇ ಕಲಿಯಬೇಕು ಹೊರತು ಸಮಯ ಕಳೆದ ಮೇಲೆ ಕಲೀಲಿಕ್ಕೆ ಬರೋದಿಲ್ಲ. ಈಗ ನನಗೂ ಸುಪ್ರೀನಿಗೂ ಕೂತ್ಕೊಂಡು ಕಲೀಲಿ ಅಂದರೆ ಆಗೋದಿಲ್ಲ. ನೀವು ಅದನ್ನು ಸರಿಯಾಗಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇವತ್ತು ನೀವು ಡ್ರಾಯಿಂಗ್ ಮಾಡಲಿಕ್ಕೆ ಶುರು ಮಾಡಿದರೆ ಅದು ನಿಮ್ಮ 95 ವರ್ಷ 100 ವರ್ಷವರೆಗೂ ನೀವು ಅದೇ ಹ್ಯಾಂಡ್ ರೈಟಿಂಗ್ ಅನ್ನು ಚೆನ್ನಾಗಿ ಬರೀತೀರಿ. ಯಾಕೆಂದ್ರೆ ಒಮ್ಮೆ ಕಲ್ತದ್ದು
ಅದು ಮರೆತು ಹೋಗುವುದಿಲ್ಲ. ಕಲಿಕೆ ಅಂತ ಹೇಳುವುದು ನಿಮ್ಮ ಜೀವನದ ಆಸ್ತಿ. ನೀವು ಮತ್ತೆ ಸಂಗ್ರಹ ಮಾಡುವಂತ ದುಡ್ಡೆಲ್ಲ ಮಾಡ್ತೇವಲ್ಲ, ಈಗ ನಾವೆಲ್ಲ ದುಡ್ಡು ಸಂಗ್ರಹ ಮಾಡ್ತೇವೆ, ಡೆಪಾಸಿಟ್ ಇಡ್ತೇವೆ, ನಮ್ಮ ಹೆಂಡತಿ ಮಕ್ಕಳು ಕುಟುಂಬ ನಮ್ಮ ಫ್ರೆಂಡ್ಸು ನಮ್ಮ ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ಅಂತ. ಅದೆಲ್ಲ ನೀವು ಮತ್ತೆ ಮಾಡುವಂಥದ್ದು. ಈ ಏಜಿನಲ್ಲಿ ನೀವು ಸಂಪಾದನೆ ಮಾಡುವುದು ಏನು ಅಂದ್ರೆ ಜ್ಞಾನವನ್ನ ಸಂಪಾದನೆ ಮಾಡೋದು. ಯಾವಾಗ ಜ್ಞಾನ ಸಂಪಾದನೆ ಆಯ್ತೋ ಅದು ನಿಮ್ಮ ಜೀವನದ ಉದ್ದಕ್ಕೂ ನಿಮಗೆ ಪ್ರಯೋಜನ ಸಿಗ್ತದೆ. ಹಾಗಾಗಿ ಸಮ್ಮರ್ ಕ್ಯಾಂಪ್ ಮಾಡುವ ಉದ್ದೇಶ, ಶಾಲೆಯಲ್ಲಿ ಏನು ಕಲಿಸ್ತಾರೆ ಅದು ಒಂದು ಕಡೆ, ನಿಮ್ಮ ಉಳಿದ ಅವಧಿಯಲ್ಲಿ ರಜಾ ಅವಧಿಯಲ್ಲಿ ಇಂಥ ಒಂದು ಶಿಬಿರಗಳು ಮಾಡುವುದರಿಂದ ಇದರಲ್ಲಿ ಸಿಗುವಂತಹ ಜ್ಞಾನ ಬಹುಶಃ ನಿಮ್ಗೆ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಷ್ಟೇ ಮಕ್ಕಳು ಒಂದು 40-50 ಮಕ್ಕಳನ್ನ ಕೂತ್ಕೊಳಿಸಿ ನಿಮ್ಗೆ ಟೀಚರ್ಸ್ಗಳನ್ನ ಕರೆಸಿ, ಯಾರು ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ, ಯಾರು ಒಳ್ಳೆ ಸ್ಟೋರಿ ಹೇಳ್ತಾರೆ, ಯಾರ್ದು ಒಬ್ಬ ಬೇಸಿಕ್ ಇಂಗ್ಲಿಷ್ ಕಲಿಸ್ತಾರೆ ಅಥವಾ ಬೇಸಿಕ್ ಕ್ಲಾಸಸ್ಗಳು ಹಿಂದಿ ಕಲಿಸ್ತಾರೆ, ಇದೆಲ್ಲ ನಮಗೆ ತುಂಬಾ ಜನರಿಗೆ ಹಿಂದಿ ಮಾತಾಡ್ಲಿಕ್ಕೆ ನಾವು ಡೆಲ್ಲಿಗೆ ಹೋದ್ರೆ ನಮ್ಗೆ ಕಷ್ಟ ಆಗುತ್ತೆ. ಹೇಗೆ ಕಷ್ಟ ಆಗ್ತದೆ ಕೇಳಿದ್ರೆ ನಮ್ಗೆ ಹಿಂದಿ ಬೇಸಿಕ್ ಇರೋದಿಲ್ಲ. ಇಲ್ಲಿ 6ನೇ ತರಗತಿಗೆ ಹೋದ ಮೇಲೆ ನಮ್ಗೆ ಹಿಂದಿ ಕಲಿಸೋದು. ಫರ್ದರ್ ನಿಮ್ಗೂ ಆಗೈತಾ 5-6ನೇ ತರಗತಿಯಲ್ಲೆಲ್ಲ ಹಿಂದಿ ಬೇಸಿಕ್ ಇರಲಿಲ್ಲ. ಇಂಗ್ಲಿಷ್ ಕಲಿಸಿದ್ದು ನಮ್ಗೆ 5ನೇ ತರಗತಿ 4ನೇ ತರಗತಿ ಹೋದ ಮೇಲೆ. ಈಗ ಅದೆಲ್ಲ ಮಾರ್ಪಾಡು ಮಾಡಿ ನಿಮ್ಮಂತ ಮಕ್ಕಳನ್ನು ಇಲ್ಲಿಯೇ ಕರೆಸಿ ಈಗಲೇ ನಿಮ್ಗೆ ಹಿಂದಿ ಹೇಗೆ ಮಾತಾಡಬೇಕು, ಯಾವ ರೀತಿ ನೀವು ಪ್ರಾವೀಣ್ಯತೆಯನ್ನು ಗಳಿಸಬೇಕು, ಇದು ನಿಮ್ಗೆ ಈಗಲೇ ಕಲಿಸಿಕೊಟ್ಟಿದ್ದಾರೆ. ಅದು ಕಲಿತಾಗ ಮಾತ್ರ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಜಗತ್ತು ಅಂದ್ರೆ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ಇವತ್ತು ನೀವು ಎಷ್ಟು ಕಲಿತರೂ ನಾನು ಬಹಳ ಬುದ್ಧಿವಂತ ಅಂತ ಹೇಳುವ ಮಟ್ಟದಲ್ಲಿ ಇಲ್ಲ. ಕಲಿತಾ ಇರ್ಬೇಕು. ಕಲಿಕೆ ಅಂತ ಹೇಳಿದ್ರು ನಿರಂತರ ಪ್ರಕ್ರಿಯೆ. ನಮ್ಮ ಮನೆಯಲ್ಲಿ ನಾನು ನೋಡ್ತಾ ಇದ್ದೆ, ನನ್ನ ಮಗಳು CBSE 98% ತಗೊಂಡು. ತಾಯಿಗೆ ಬಹಳ ಖುಷಿ ಆಗ್ಬೇಕಿತ್ತು. ಇನ್ಸ್ಟೆಡ್ ತಾಯಿ ಕೇಳ್ತಾರೆ ಆ 2 ಮಾರ್ಕ್ ಎಲ್ಲಿ ಹೋಯ್ತು ಅಂತ. ವೆರ್ ಇಸ್ ದಟ್ ಎನದರ್ 2%? 98 ತೆಗೆದು ದೇ ಆರ್ ನಾಟ್ ಹ್ಯಾಪಿ. ತೃಪ್ತಿ ಇಲ್ಲ. 100ಕ್ಕೆ 100 ಸಿಕ್ಕಿದ್ರೇನೆ ತೃಪ್ತಿ. ಇವತ್ತು ನನ್ನ ಹತ್ರ ಬಹಳ ಜನ ಅಡ್ಮಿಷನ್ಸ್ಗೆ ಬರ್ತಾರೆ, ಸೈನ್ಸ್ ತೆಗೆದು ಕೊಡಿ, ಅಲ್ಲಿ ಕೊಡಿ, ಇಲ್ಲಿ ಕೊಡಿ. ಮಾರ್ಕ್ ಎಷ್ಟು ಕಡೆ ನನಗೆ ತಲೆ ತಿರುಗ್ತದೆ. 97, 98, 96, 95. ಅಂದ್ರೆ ಇವತ್ತು ಮಕ್ಕಳು ಬುದ್ಧಿವಂತಿಕೆಯನ್ನ ವೃದ್ಧಿ ಮಾಡಿಕೊಂಡಿದ್ದಾರೆ, ನಮ್ಮ ಜ್ಞಾನ ಶಕ್ತಿಯನ್ನ ವೃದ್ಧಿ ಮಾಡಿದ್ದಾರೆ. ಅಂದ್ರೆ ಇದು ಸರಿಯಾದ ಸಂದರ್ಭ ಅಂತ ಅವರು ತಿಳ್ಕೊಂಡಿದ್ದಾರೆ. ಇವತ್ತು 85% ಸಿಕ್ಕಿದೆ ಅಂದ್ರೆ ನಿಂಗೆ ಸೀಟ್ ಇಲ್ಲ ಮರ, 90% ಎಬವ್ ಮಾತ್ರ ಅಂತ ಕಾಲ ಅಲ್ಲಿವರೆಗೆ ಮುಟ್ಟಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಈ ಶಿಬಿರ ನಿಮ್ಮ ನೆನಪು ಉಳಿಯುವಂತ ಶಿಬಿರ ಆಗ್ಲಿ ಅಂತ ನಾನು ಆಸೆ ಪಡ್ತೇನೆ. ಈ ಶಿಬಿರದಲ್ಲಿ ನೀವು ಕಲ್ತದ್ದು ಕೊನೆಯ ತನಕ ಅದು ಉಳಿತದೆ ಅಂತ ಹೇಳುವುದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮನುಷ್ಯ ಕೊಟ್ಟದ್ದು ಮನೆಯ ತನಕ, ದೇವರು ಕೊಟ್ಟದ್ದು ಕೊನೆಯ ತನಕ. ಬುದ್ಧಿಶಕ್ತಿ ಎಲ್ಲ ಕೊಡೋದು ದೇವರು. ನೀವು ದೇವರ ಮಕ್ಕಳಾಗಿ, ನಿಮ್ಮಲ್ಲಿ ಎಂಥವು ಏನೂ ಗೊತ್ತಿಲ್ಲ, ನಿಮಗೆ ಕಲಿಯುವುದು ಒಂದೇ ಗೊತ್ತಿರ್ತದೆ. ನಾನು ಏನು ಹೇಳಿಕೊಡ್ತೇನೋ ಅದು ನೀವು ಕಲಿತೀರಿ. ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೊಂದು ಒಳ್ಳೆಯ ಅವಕಾಶ ಅಂತ ಭಾವಿಸಿ, ಫ್ರಾಂಕ್ಲಿನ್ ಅವರು ಬರೇ ಫೋನ್ ಮಾಡ್ತಾ ಇದ್ರು, ಬನ್ನಿ 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 ಬನ್ನಿ. ಸಿರಿಯಲ್ ಅವರು, ನಾನು 4-5 ಕಾರ್ಯಕ್ರಮದ ಒತ್ತಡ ಇದ್ರೂ ಸಿರಿಯಲ್ ಅವರ ಒತ್ತಡಕ್ಕೆ ಮಣಿದು ಅವರು ಒಂದು ಕ್ಯಾಂಪ್ ಮಾಡ್ತಾರೆ, ಅದಕ್ಕೆ ಒಂದು ಬರಬೇಕು ಅಂತೇಳಿ ನನ್ನ ಸಮಯವನ್ನು ಕೊಟ್ಟು ನಾನು ಬಂದಿದ್ದೇನೆ. ಬಂದ ಮೇಲೆ ನಂಗೆ ಖುಷಿಯಾಗಿದೆ ನೋಡಿ ಈ ಕಾರ್ಯಕ್ರಮ ಇನ್ನೂ ಇಂಥ ಕಾರ್ಯಕ್ರಮ ನಡೆಯಲಿ ಅಂತ ನಾನು ಶುಭವನ್ನು ಹಾರೈಕೆ ಮಾಡಿ, ಈ ಕಾರ್ಯಕ್ರಮ ಸಂಘಟನೆ ಮಾಡಿದ ಸಿರಿಯಲ್ ಮತ್ತು ಸಂಗಡಿಗರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರಿ, ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳುವ ಮಾತನ್ನು ಹೇಳಿ ಶುಭ ಕೋರ್ತೇನೆ. ಮತ್ತು ಮಕ್ಕಳಿಗೆ ಎಲ್ಲರಿಗೂ ಇನ್ನೂ ಎಷ್ಟು ದಿವಸ ರಜೆ ಇದೆ? ಯಾವಾಗ ಕ್ಲಾಸ್ ಸ್ಟಾರ್ಟು? 29 ಇದೇ ತಿಂಗಳಲ್ಲಿಯಾ? ಹೌದು. ಈ ಸ್ವಲ್ಪ ಬೇಗ ಮಾಡಿದ್ದಾರೆ, ಮಳೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ಮಳೆಗಾಲದಲ್ಲಿ ಕೂಡ ಮುಂಜಾಗ್ರತಾ ಕ್ರಮ ಎಲ್ಲ ವಹಿಸಿಕೊಳ್ಳಿ ಅಂತ ಮಕ್ಕಳಿಗೆ ಹೇಳಿ, ಯಾವುದೇ ಮಳೆಯಲ್ಲೆಲ್ಲ ನೆನೆಯುವುದು, ಮಳೆಯಲ್ಲಿ ಆಡಬೇಕು, ಆದರೆ ಏನು ಶ್ರದ್ಧೆ ಇಟ್ಕೊಂಡು. ಇವತ್ತು ಗಾಳಿ ಇದೆ ಅಂತ ಇತ್ತು, ನಾನೊಂದು 7-8 ಮನೆಗಳನ್ನು ನೋಡ್ಲಿಕ್ಕೆ ಹೋಗಿ ಬಂದೆ. ಮನೆಗಳಲ್ಲೆಲ್ಲ ಬಿದ್ದು ಬಿಟ್ಟಿದ್ದಾವೆ, ನೋಡುವಾಗ ಬೇಜಾರಾಗುತ್ತೆ. ಮರಗಳು ಬೀಳ್ತವೆ, ಎಲೆಕ್ಟ್ರಿಕ್ ಕಂಬಗಳು ಬೀಳ್ತವೆ. ಜಾಗರೂಕತೆಯಿಂದ ನಿಮ್ಮ ಜೀವನದಲ್ಲಿ ನೀವು ಇರಬೇಕು ಅಂತ ಮಾತನ್ನು ಹೇಳಿ ಶುಭ ಕೋರ್ತೇನೆ. ಸಿರಿಲ್ ಅವರಿಗೆ ಮತ್ತು ಅವರ ಎಲ್ಲ ಮಿತ್ರರಿಗೆ ಧನ್ಯವಾದಗಳು.
ಇಯಾನ್ ರೆನ್ವಿಲ್ ಮ್ಯಾಥಿಸ್. ಈ ಬಾಲಕನಿಗೆ ರೀಚಲ್ ಟ್ರಸ್ಟ್ ಚಾರಿಟೇಬಲ್ ಟ್ರಸ್ಟಿಂದ ಸನ್ಮಾನ ಮತ್ತು ಆಶೀರ್ವಾದ. ಇವರ ಒಂದು ಕಿರು ಪರಿಚಯವನ್ನು ನಾನು ನೀಡಲಿದ್ದೇನೆ. ಇವನು 617 ಅಂಕ ಪಡೆದಿತ್ತು. ಸೆಂಟ್ ಜೋಸೆಫ್ ಬಜ್ಪೆ ಈ ಸ್ಕೂಲ್ನ ವಿದ್ಯಾರ್ಥಿ ಆಗಿರ್ತಾನೆ. 100 ಮೀಟರ್, 200 ಮೀಟರ್, 400 ಮೀಟರ್ ಓಟದಲ್ಲಿ ಸ್ಕೂಲ್ ಚಾಂಪಿಯನ್, ಹೋಬಳಿ ಮಟ್ಟದಲ್ಲಿ ಚಾಂಪಿಯನ್, ತಾಲೂಕು ಚಾಂಪಿಯನ್, ಜಿಲ್ಲಾ ಮಟ್ಟದಲ್ಲಿ 200 ಮೀಟರ್ ಓಟದಲ್ಲಿ 3ನೇ ಸ್ಥಾನ, NITKಯಲ್ಲಿ ವಿಜ್ಞಾನ ಕ್ವಿಜ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ, ಕುಲುಕುಲದಲ್ಲಿ ವಿಜ್ಞಾನ ಕ್ವಿಜ್ ಅಲ್ಲಿ ಸ್ಪರ್ಧೆಯಲ್ಲಿ 2ನೇ ಸ್ಥಾನ, ಭಾಷಣ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನ, ಹಾಡುಗಾರಿಕೆ ಬಹುಮಾನ, ಶಾಲೆಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್, ಕೀಬೋರ್ಡ್ ನುಡಿಸುತ್ತಾನೆ, ಗೀಟರ್ ನುಡಿಸುತ್ತಾನೆ, ಟೋಟಲಿ ಟ್ಯಾಲೆಂಟ್ ಬಾಯ್ ಎಂದು ಪ್ರಸಿದ್ಧನಾಗಿದ್ದಾನೆ. ನಮ್ಮ ಈ ದೊಡ್ಡ ಪ್ರತಿಭೆಯ ಬಾಲಕನಿಗೆ ಇಂದು ಈ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ತೊಕೋಟ್ ಈ ವತಿಯಿಂದ ಸನ್ಮಾನ ಹಾಗೂ ಆಶೀರ್ವಾದಗಳು. ಫ್ರಾಂಕಿ ಫ್ರಾನ್ಸಿಸ್ ಕುಟೀಮ ದಯವಿಟ್ಟು ವೇದಿಕೆ ಬರಬೇಕು. ಯಾಮಚಂದ್ರ ಬಾಬು ಗಂಟ ಬನ್ನಿ ಬನ್ನಿ ಬನ್ನಿ. ಆತ್ಮೀಯರೇ, ಎಲ್ಲರಿಗೂ ಕೂಡ ಶುಭೋದಯ. ರೀಚಲ್ ಪ್ರೆಸೆನ್ಸ್ ಬೇಸಿಗೆ ರಜಾ ಶಿಬಿರದ ಒಂದು ವಿಶೇಷವಾದ ಸಮಾರೋಪ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲರನ್ನು ವಂದಿಸುತ್ತಾ, ವಿಶೇಷವಾಗಿ ಕಾರ್ಯಕ್ರಮದ ರೂವಾರಿಗಳು ಸದಾ ಸಾಮಾಜಿಕ ಕಳಕಳಿಯೊಂದಿಗೆ ಮಕ್ಕಳ ಜೊತೆ ಮಕ್ಕಳಾಗಿ ಸಮಾಜದ ಜೊತೆ ಸಾಮಾಜಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ಮೈಗೂಡಿಸಿಕೊಂಡಿರುವಂತ ಶಿವಾಜಿ ಫ್ರೆಂಡ್ಸ್ ಕ್ಲಬ್ಬಿನ ಒಬ್ಬ ಟ್ರಸ್ಟಿ ಕೂಡ ಹೌದು. ಆರಂಭದ ದಿನಗಳಲ್ಲಿ ನನಗಂತೂ ಬಾಲ್ಯದ ಗುರುಗಳು ಅಂತ ಹೇಳ್ಬೋದು. ಯಾಕಂದ್ರೆ ಬಾಲ್ಯದಲ್ಲಿ ನಾನು ಅವರ ಪರಿಸರದಲ್ಲಿರೋದ್ರಿಂದ ಆ ಒಂದು ಪ್ರೀತಿಯ ನಮ್ಮ ದೊಡ್ಡ ಅಣ್ಣ ಅಂತ ನಾನು ಯಾವಾಗ್ಲೂ ಹೇಳುವಂಥದ್ದು. ಅಂತ ಸಿರಿಲಣ್ಣನವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಡೆ ಅಬ್ಬಕ್ಕ ಟಿವಿ, ನೀವೆಲ್ಲ ಮಕ್ಕಳಿಗೆ ನೋಡಿರ್ಬೋದು, ಮನೆಯಲ್ಲಿ ಬೇರೆ ಬೇರೆ ಚಾನಲ್ ಒತ್ತುವಾಗ ಅಬ್ಬಕ್ಕದಲ್ಲಿ ಸ್ಥಳೀಯ ಅಥವಾ ನಮ್ಮ ಗಡಿನಾಡಲ್ಲಿ ಏನೆಲ್ಲ ವಿಚಾರಗಳಿರ್ತದೆ. ಯಾವ ಅಬ್ಬಕ್ಕ ಮಕ್ಕಳೇ? ವೀರರಾಣಿ ಅಬ್ಬಕ್ಕ. ಇತಿಹಾಸದ ಪುಟಗಳಲ್ಲಿ ಅವಳು ಗತಿಯಾದ್ರೂ ಕೂಡ ಇವತ್ತು ಅಬ್ಬಕ್ಕ ಟಿವಿಯ ಮೂಲಕ ಇಡೀ ಅವಳ ಕೀರ್ತಿಯ ಜೊತೆಗೆ ನಮಗೆ ಸುದ್ದಿಗಳನ್ನ ಕೊಡುತ್ತಾ ಮಾರ್ಗದರ್ಶಕರಾಗಿ ಏನೇ ಒಂದು ಚಿಕ್ಕ ಪುಟ್ಟ ವಿಚಾರಗಳಿದ್ರು ಕೂಡ ಅದಕ್ಕೆ ಬಹಳಷ್ಟು ಅದ್ಭುತವಾದಂತಹ ಒಂದು ಪ್ರತಿಭೆಯ ಜೊತೆಗೆ ತಮ್ಮ ಚಾನೆಲ್ ಮೂಲಕ ನಮಗೂ ಬಹಳಷ್ಟು ಪ್ರತಿಭೆಗೆ ನನ್ನ ಪ್ರತಿಭೆಯ ಸಾಕಾರಕ್ಕೆ ನನ್ನ ಬೊಲ್ಪಿನ ಸುಮಾರು 6,000 ಯೂಸ್ಗೆ ನಿನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹೇಳಿದ್ರು, ಎಂಗಳ ಹಬ್ಬ ಕಡ್ತೂತ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಏನೇನೆಲ್ಲ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೇಳ್ಬೇಕಾಗಿಲ್ಲ. ಅದೇ ರೀತಿ ದೇಶ ವಿದೇಶಗಳಲ್ಲಿ ಅದೇ ರೀತಿ ಕಮಲಾಕ್ಷಣ್ಣನವರು ಬಹಳ ಹೇಳಿದ್ರು, ಮಂದಹಾಸದ ನಗುವೆ ಭೂಷಣ ಅಂತ ಹೇಳಿ ಹಿರಿಯರು ಕಲಿಸಿಕೊಟ್ಟಿದ್ದಾರೆ. ಅದನ್ನ ನಂಬಿರುವವಳು ನಾನು. ಎಷ್ಟೇ ಕಷ್ಟ ಬರಲಿ ನಗ್ತಾ ಇರೋಣ ಅಂತ, ಇರುವಷ್ಟು ದಿನ ಚೆನ್ನಾಗಿ ಬಾಳೋಣ ಅಂತ ಫಿಲಾಸಫಿಯಲ್ಲಿ ಬದುಕುವಂತವ್ರು. ಅದೇ ರೀತಿ ಮೊಹಮ್ಮದ್ ಅವರು ಹೊರಡ್ತಾ ಇದ್ರು, ಆದ್ರೂ ಕೂಡ ನಿಲ್ಲಿಸಿದ್ರು. ಮಕ್ಕಳು ನೋಡ್ತಾ ಇದ್ದೀರಿ, ನನ್ನ ಪುಟ್ಟ ಪುಟ್ಟ ಮಕ್ಕಳು ಆ ಸಮಾರೋಪದಲ್ಲಿ ಎಂಚಿನ ಒಂದು ಏಪಲ ಟೀಚರ್ಸ್ ನಕ್ಲು ಗೊಬ್ಬಾವೆ ಇನಿ ಕುಲ್ಲಾದರೆ ಅಂತ ಹೇಳಿ ಅದರ ಹಿಂದುಗಡೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ನಿಮ್ಮ ಪೋಷಕರ ಜೊತೆ ಬಂದು ಇವತ್ತು ಈ ಟ್ರಸ್ಟ್ ಕೊಡುವಂತಹ ಒಂದು ಗೌರವವನ್ನ ಸ್ವೀಕರಿಸಿದ್ರಿ. ನಾನು ಹೇಳ್ತಾ ಇದ್ದೇವೆ ಗುರುಗಳಾಗಿ ಹೇಳಿದಾಗೆ, ನನ್ನ ಹೇಮಂತ್ ಅಣ್ಣ ಇದ್ದಾರೆ, ಫ್ರಾಂಕ್ಲಿನ್ ಅಣ್ಣ ಇದ್ದಾರೆ, ಎಲ್ಲರೂ ಕೂಡ ನಿಮ್ಮ ಉಜ್ವಲ ಭವಿಷ್ಯದ ಬಗ್ಗೆ ನಮ್ಮಿಂದ ಏನು ಸಾಧ್ಯ ಅಂತ ಥಿಂಕ್ ಮಾಡುವಾಗ ಮಕ್ಕಳೇ ಬಹಳ ಸುಂದರವಾದಂತ ಒಂದು ಅರಳಿರುವ ಹೂವನ್ನೇ ಕೊಟ್ಟಿದ್ದಾರೆ. ಖಾಲಿ ಗಿಡ ಕೊಡ್ಲಿಲ್ಲ. ಎಲ್ಲ ಕಾರ್ಯಕ್ರಮಗಳಿಗೆ ಹೋಗುವಾಗ ನೋಡಿ, ಇದು ಕಲ್ಪನೆ. ನಿಮ್ಮ ಫ್ಯೂಚರ್ ಕೂಡ ಹೂವಿನಾಗೆ ಅರಳ್ಬೇಕು, ನಗ್ತಾ ಇರ್ಬೇಕು. ಕೇವಲ ಅದರಲ್ಲಿ ಹೂವುಗಳು ಮಾತ್ರ ಇಲ್ಲ, ನಾವು ಸ್ವಲ್ಪ ಸಸ್ಯ ಪ್ರೇಮಿಗಳು
ಪಕ್ಕದಲ್ಲಿ ನೋಡಿ ಮೊಗ್ಗುಗಳಾಗಿದೆ. ಇದು ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಇಲ್ಲಿಂದ ನಿಮಗೆ ಹಿಂಟು ಕೊಡುವಂತದ್ದು. ನೀವು ಮೊಗ್ಗುಗಳು ನಿಮ್ಮ ಸಂಸಾರಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ, ಇಲ್ಲೆಲ್ಲ ಮಕ್ಕಳಿದ್ದೀರಿ, ಪುಟ್ಟ ಪುಟ್ಟ ಮಕ್ಕಳು. ಮುಂದಿನ ದಿನಗಳಲ್ಲಿ ತಾವು ಕೂಡ ಇಂಥ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಹೊರಡ್ಬೇಕಂತೇಳಿ ಪ್ರೇರಣೆಯಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಈ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶ್ರಮಿಸಿದ ಎಲ್ಲಾ ಗುರುಗಳಿಗೆ ಮತ್ತೆ ಅವರ ತಂದೆ ತಾಯಿಗಳಿಗೆ ದೊಡ್ಡ ನಮಸ್ಕಾರಗಳು. ಅದರ ಜೊತೆಲಿ ನನಗೆ ಬಹಳ ಒಂದು ಹೆಮ್ಮೆ ಅನ್ನಿಸಿದೆ. ನಾನು ಶಶಾನನ ಹತ್ರ ಹೇಳಿದೆ, 2002-2003ರಲ್ಲಿ ಒಂದು ಮದುವೆಯನ್ನ ನಾವೆಲ್ಲರೂ ಕೂಡ ಸಾಮೂಹಿಕದಲ್ಲಿ ನನ್ನ ಉದಯಣ್ಣ ಇದ್ದಾರೆ. ಇವತ್ತು ಉದಯಣ್ಣನ ಮಗ ಕೂಡ ಇಂಥ ಒಂದು ಅದ್ಭುತ ಪ್ರತಿಭೆ, ಮಕ್ಕಳಲ್ಲಿ ಪ್ರತಿಭೆ ಇದ್ದಾಗ ಅದನ್ನ ಆ ತಂದೆಯ ಜೊತೆಗೆ ಆ ಮಗುವನ್ನು ಕೂಡ ಗೌರವಿಸುವಂತ ಒಂದು ಅದ್ಭುತ ಅವಕಾಶ ಸಿಕ್ಕಿದ್ದಕ್ಕೆ ಕೂಡ ನಾನು ರೀಚಲ್ ಟ್ರಸ್ಟ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತುಂಬಾ ಹೊತ್ತಾಯ್ತಲ್ವಾ ಕೂತು, ಒಂದು ಹಾಡು ಹೇಳೋಣವಾ, ಡಾನ್ಸ್ ಮಾಡೋಣವಾ? ಶಶನ್ ಹೇಳಿದ್ರು ಮಕ್ಕಳ ಜೊತೆ ಮಕ್ಕಳಾಗಿ ಅಜ್ಜಿಯಾಗೆಲ್ಲ ಇರ್ಬೇಕು ಅಂತ. ಒಮ್ಮೆಲ್ಲ ಎದ್ದು ನಿಲ್ತೀರ, ಎಷ್ಟು ಬಿಸಿ ಮಾಡುದು ಚೇರ್. ಒಮ್ಮೆಲ್ಲ ಎದ್ದು ನಿಲ್ಲಿ, ಚೇರ್ ಎಲ್ಲ ಹಿಂದೆ ಹಾಕಿ ಹಾಗೆ ಕೂತಲ್ಲೇ. ಸರಿ, ಕೈ ಕಾಲೆಲ್ಲ ಬಡೀರಿ. ಇದು ಸಮ್ಮರ್ ಕ್ಯಾಂಪ್, ವಿ ಆರ್ ನಾಟ್ ಸಿಟ್ಟಿಂಗ್, ರಿಫ್ರೆಶಿಂಗ್. ಏ ಪುಟ್ಟಕ್ಕ, ಎದು ಹೇಳಿ. ಹಾಡು ಅಂದ್ರೆ ಇಷ್ಟನಾ? ಡಾನ್ಸ್ ಅಂದ್ರೆ ಇಷ್ಟನಾ? ಗಾಡಿ ಇದೆಯಾ ಮನೆಯಲ್ಲಿ? ಎಲ್ಲ ರಜೆಯಲ್ಲಿ ಗಾಡಿ ಪಂಚರ್ ಆಗಿದೆ. ಈಗ ಬ್ಯಾಟ್ರಿ ಹಾಕೋಣ ಗಾಡಿಗೆ, ಪಂಪ್ ಮಾಡೋಣ ಗಾಡಿಯನ್ನ, ಬೇಡವಾ? ಆಯ್ತಾ? ಬಾರಿ ಪುಟ್ಟ ಪುಟ್ಟಗಳಿದ್ದೀರಿ, ಹಾಗೆ ತಲೆಯಲ್ಲಿ ಏನು ಓಡ್ಲಿಲ್ಲ. ಅಷ್ಟೊತ್ತಿಗೆ ಒಂದು ಗಾಡಿದು ನೆನಪಾಯ್ತು. ನಮ್ ಜೊತೆ ಡಾನ್ಸ್ ಮಾಡ್ಬೇಕು. ಐ ಆಮ್ ನಾಟ್ ಅ ಗುಡ್ ಡಾನ್ಸ್. ತುಂಬುವಂತ ಅರ್ಥಪೂರ್ಣವಾದಂತಹ ಹಾಡಿನ ಜೊತೆ ಕವಿ ಹೇಳ್ತಾನೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ. ಅಂತ ಪುಟ್ಟ ಮಕ್ಕಳು, ನಿಮಗೆ ಹಾಡು ಹೇಳಿ ಕೊಡುದಿಲ್ಲ. ಕೈ ಕಾಲೆಲ್ಲ ಹೊಡೀರಿ ನೋಡೊಮ್ಮೆ. ಡ್ಯಾನ್ಸ್ ಮಾಡ್ತಾರೆ, ನಿಮ್ಮನ್ನ ಜಾಸ್ತಿ ನಾವು ಅಪ್ರೋಚ್ ಮಾಡುವಂತ ತುಂಬಾ ಚಪ್ಪಾಳೆ ಜೊತೆ ಪೋಷಕರು ನಿಮ್ಮನ್ನ ಅಭಿನಂದಿಸ್ತಾರೆ. ಓಕೆ, ರೆಡಿನಾ? ನನ್ ಜೊತೆ ನಾನೊಮ್ಮೆ ಹಾಡ್ತೇನೆ, ನನ್ ಜೊತೆ ನೀವು ಹಾಡ್ಬೇಕು, ಓಕೆನಾ? ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಡಾನ್ಸ್. ಎಲ್ಲಿಂಟು ಗಾಡಿ? ಕಾರ್. ನನ್ನ ಜೊತೆ ಕಾರ್ ಇದೆ, ಮಾಯದ ಕಾರ್ ಇದೆ. ನಾನೊಂದು ಮಾಯದ ಗಾಡಿ ಬಿಟ್ಟಾಗ ಬಂಗ. ಓಕೆ, 2 ಕೈ ರೇಸ್ ಮಾಡಿ ನೋಡ. ಎಸ್, ಈಗ ಗಾಡಿ ಸ್ಟಾರ್ಟ್ ಆಗ್ಬೇಕು. ಡ್ರೈಂಗ್ ಡ್ರೈಂಗ್ ಸ್ಟಾರ್ಟ್. ಓಕೆ, ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ರಜೆಯಲ್ಲಿ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ಗುರುಗಳು ಇಲ್ಲ ಈ ಗಾಡಿಯಲ್ಲಿ, ಟೀಚರ್ ಇಲ್ಲ ಈ ಗಾಡಿಯಲ್ಲಿ, ಅದಕ್ಕೆ ನಿಂತೋಯ್ತಲ್ಲ. ಪಂಚರ್ ಪಂಚರ್ ನನ್ನ ಗಾಡಿ ಪಂಚರ್. ಯಾಕೋ ಗೊತ್ತಾಗ್ತಿಲ್ಲ, ರೀಚಲ್ ಕ್ಯಾಂಪ್ ಅಲ್ಲಿ ನನ್ನ ಗಾಡಿ ಸ್ಟಾರ್ಟರ್. ಲೌಡ್ಲಿ, ರೀಚಲ್ ಕ್ಯಾಂಪ್ ಅಲ್ಲಿ ನನ್ನ ಗಾಡಿ ಸ್ಟಾರ್ಟರ್. ಹ್ಯಾಪಿ ಹ್ಯಾಪಿ ಆಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಗಮನಿಸಿದರೆ ನಿಮ್ಮ ಜೊತೆ ಒಬ್ಬನನ್ನ ಬಹಳ ಪ್ರತಿಭಾನ್ವಿತ, ಅವನನ್ನ ಟ್ಯಾಲೆಂಟ್ ಬಾಯ್ ಅಂತ ಹೇಳ್ತಾರೆ ಅಂತ ಕೂಡ ಹೇಳಿದ್ರು. ಇಷ್ಟು ಪ್ರತಿಭೆಗಳು ಖಾಲಿ ಕಲಿಯುವುದರಲ್ಲಿ ಮಾತ್ರ ಅಲ್ಲ, ಅವನ ಕಾಲೇಜಲ್ಲಿ, ಸ್ಕೂಲಲ್ಲಿ, ಸಂಗೀತದಲ್ಲಿ ಇಂಥ ಒಂದು ಪ್ರತಿಭೆಗಳು ಮಕ್ಕಳು ನಿಮ್ಮಲ್ಲಿದೆ. ಕೇವಲ ಶಾಲೆಯ ವಿದ್ಯಾಭ್ಯಾಸ ಮಾತ್ರ ವಿದ್ಯೆ ಅಲ್ಲ, ಇಂತಹ ಬೇರೆ ಬೇರೆ ಟ್ರಸ್ಟ್ಗಳು, ಸಾಮಾಜಿಕ ಸಂಸ್ಥೆಗಳು ಯಾವಾಗ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತಮ್ಮನ್ನ ಸಂಪೂರ್ಣ, ನನಗೆ ಗೊತ್ತಿದೆ, ನನಗೆ ಸಿರಿಲನ್ನ ಮೊನ್ನೆ ಹೇಳ್ತಾ ಇದ್ರು, ಮೊನ್ನೆ ನಾವು ಒಂದು ಕ್ಯಾಂಪ್ ಅನ್ನು ಮುಗಿಸಿದ್ದು, 110 ಮಕ್ಕಳಿದ್ರು. ಆ 3 ದಿವಸದಲ್ಲೇ ನಮ್ಗೆ ಸಂಭಾಳಿಸ್ಲಿಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಕೊನೆಗೆ ಸುಸ್ತಿನ ಜೊತೆಗೆ ತುಂಬಾ ಪ್ರತಿಭೆಗಳನ್ನ ನಮ್ಗೆ ಹುಡುಕ್ಲಿಕ್ಕೆ ಆಯ್ತು. ಇದು 1 ತಿಂಗಳ ಕ್ಯಾಂಪ್, 10ರಿಂದ 25 ದಿವಸದ ಕ್ಯಾಂಪ್ ಅಂತ ಹೇಳಿದ್ರೆ ಇದರ ಹಿಂದೆ ದುಡಿಯುವ
ನನ್ನ ಮಲ್ಲಿಕಾ ಇದ್ದಾರೆ, ಶಿಕ್ಷಕರಿಗೆ ಮತ್ತು ಯಾರು ಇದನ್ನ ಮಾಡ್ತಾರೆ ಅದನ್ನು ಮಾತ್ರ ಅವರಿಗೆ ಗೊತ್ತಿರ್ತದೆ ಇದರ ಹಿಂದಿನ ಒಂದು ಸತ್ವ. ಸಂಜೆ ಆಗುವಾಗ ನಾಳೆಗೆ ಏನ್ ಮಾಡುದು, ನಾಳೆ ಯಾವ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ದಯವಿಟ್ಟು ನಿಮ್ಮ ಪ್ರಾಯದಲ್ಲಿ ನಿಮ್ಮ ಟ್ಯಾಲೆಂಟ್ ಗಳನ್ನ ಗುರುತಿಸುವಂತಹ ಶಿಬಿರಗಳು ಇದಾಗಿರ್ತದೆ. ಈ ಶಿಬಿರದಲ್ಲಿ ನಿಮ್ಗೆ ಉಜ್ವಲವಾದಂತಹ ಭವಿಷ್ಯ ಸಿಗ್ಲಿ, ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ. ಈಗಾಗಲೇ ಹೇಳಿದ್ರು ನೀವು ಹೇಗಿರ್ಬೇಕು ಅಂತ. ಮಳೆಯ ಕಾಲ, ಆದಷ್ಟು ಸ್ವಲ್ಪ ಜಾಗೃತೆಯಲ್ಲಿರಿ. ನೀವು ಆಡುವಂತ ಜಾಗ ಇರ್ಬೋದು, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗಳನ್ನ ಯಾವ ರೀತಿ ಗೌರವಿಸುವುದು, ಅವರ ಜೊತೆ ಯಾವ ರೀತಿ ಮಾತಾಡುವಂಥದ್ದು. ಪ್ರತಿದಿನ ನಿಮ್ಗೆ ನೂರಾರು ಕೇಸ್ಗಳು ಅಥವಾ ಬೇರೆ ಬೇರೆ ಥೆರಪಿಗಳಿಗೆ ಬರುವಾಗ ಎನ್ನ ಮಗಲು ಮೂಜಿನ ನಾಲ್ಮುಟ ಸರಿ ಇತ್ತಲು ಇತ್ತಕ್ಕೇನು ಜಲು ಅಂತ ಹೇಳಿ, ಅದಲ್ಲದೆ ಪ್ರತಿದಿನ ನಡೆಯುವ ಆಗುಹೋಗುಗಳನ್ನ ನೋಡ್ತಾ ಇದ್ದೇವೆ. ಒಂದಷ್ಟು ಚಿಕ್ಕ ಪ್ರಾಯದಲ್ಲೇ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು. ಇದೆಲ್ಲದರಿಂದ ರಕ್ಷಣೆ ಮಾಡ್ಬೇಕಿದ್ರೆ ಮೊದಲು ನಿಮ್ಮ ತಂದೆ ತಾಯಿಯನ್ನ ಗೌರವಿಸಿ. ಏನೋ ನಿಮ್ಗೆ ಬೇಜಾರಾಗಿ ಹೊಡೆದ್ರು ಬಡಿದ್ರು ಕೂಡ ನಮ್ಮ ಒಳ್ಳೆಯದಕ್ಕೆ ಇಲ್ಲಿ ನಿಮ್ಗೆ ಗುರುಗಳು ಕೊಡುವಂತ ಶಿಕ್ಷಣದಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಅಂತ ಹೇಳ್ತಾ ಬಹಳ ಪ್ರಾರ್ಥನೆ ಹಾಡುವಾಗ ಮತ್ತೊಮ್ಮೆ ಈ ಶಾಲೆಗೆ ಬಂದ ಹಾಗೆ ಆಯ್ತು. ನಾನು ಸೆಬಸ್ಟಿಯನ್ನ ವಿದ್ಯಾರ್ಥಿ. ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯಾವ ಧರ್ಮವೇ ಆಗಿರ್ಲಿ ಭಗವಂತ ಒಬ್ಬನೇ, ಅವನು ನಿಮ್ಮನ್ನ ಕಾಯ್ತಾ ಇರಲಿ. ಈ ಸಂಸ್ಥೆಯಿಂದ ಮತ್ತಷ್ಟು ಕೇವಲ ಶಿಬಿರ ಮಾತ್ರ ಅಲ್ಲ, ನಾನು ಗಮನಿಸಿದಾಗೆ ವರ್ಷವಿಡೀ ಏನೇನೋ ಕಾರ್ಯಕ್ರಮಗಳು. ಕೆಳಗೆ ಬರುವಾಗ ರೀಚಲ್ ಸರ್ವಿಸಸ್ ಸಿಗೋದು ನನಗೆ ತುಂಬಾ ಹೆಮ್ಮೆ ಅನಿಸಿತು. ಸಿರ್ಲಣ್ಣನ ಒಂದು ಆತಿಥ್ಯ, ಇವರು ನಮ್ಗೆ ಈಗಿನ ಪರಿಚಯ ಅಲ್ಲ, ಎಲ್ಲ ಸರ್ವಿಸ್ ಇದೆ. ಓದ್ಲಿಕ್ಕೆ ಕೂಡ ಪುಣ್ಯಾತ್ಮ ಬಿಡ್ಲಿಲ್ಲ. ಇಲ್ಲಿ ಗುರುಗಳು ಬಂದಿದ್ದಾರೆ, ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಂತ ಹೇಳಿ. ಒಂದೇ ಸೂರಿನಡಿಯಲ್ಲಿ ಜನಸಾಮಾನ್ಯರಿಗೆ ಅವರ ಕನಸು ಕೂಡ ಹಾಗೆ. ನಾನು ಜಡ್ಪಿಯಲ್ಲಿರುವಾಗ ಅವರನ್ನು ಗಮನಿಸ್ತಾ ಇರುವಂತದ್ದು. ಏನೇ ಇದ್ರು ಕೂಡ ನಮ್ಮ ಫ್ರಾಂಕ್ಲಿನ್ ಅವರು, ನಮ್ಮ ಹೇಮಂತಣ್ಣ ಎಲ್ಲ ಇದ್ದಾರೆ ಹಿಂದೆ. ಇವರು ಯಾವಾಗ್ಲೂ ಹಾಗೆ ಹೊಸ ಹೊಸ ವಿಚಾರಗಳ ಜೊತೆ ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ನೆಲೆಯೊಂದಿಗೆ ಇಲ್ಲಿ ಎಲ್ಲ ಸ್ಥಳೀಯರು ಕೂಡ ರೀಚಲ್ ಸರ್ವಿಸಸ್ ನೀಡುವಂತ ಎಲ್ಲ ಸವಲತ್ತುಗಳನ್ನ ಉಪಯೋಗಿಸಿ ಅವರ ಸರ್ವಿಸ್ ಅಲ್ಲಿ ನಮಗೆ ಬೇಕಾದಂತಹ ಎಲ್ಲ ಉಪಯೋಗಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭ ಹಾರೈಸಿದ ಪ್ರೀತಿಯಿಂದ ಕರೆದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಉಜ್ವಲ ಭಾವಿ ಭವಿಷ್ಯದ ಯುವ ನಾಯಕರಿಗೆ, ನಾಯಕಿಯರಿಗೆ ಒಂದೊಂದು ದಿನ ನೀವು ಕೂಡ ಇಲ್ಲಿ ನಿಂತು ಮಾತಾಡಬೇಕು. ಇಂತಹ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿ ಆಗ್ಬೇಕು. ಅಟ್ಲೀಸ್ಟ್ ನಿಮ್ಮ ಪರಿಸರ, ನಿಮ್ಗೆಲ್ಲರಿಗೊಂದು ಕಿವಿ ಮಾತು ಅಂತ ಹೇಳ್ಕೊಳ್ಳಿ ದೊಡ್ಡಮ್ಮಂದು. ದಯವಿಟ್ಟು ನಿಮ್ಮ ಪರಿಸರದಲ್ಲಿರುವಂತ ನೀವು ದೊಡ್ಡ ಮಟ್ಟದಲ್ಲಿ ಮುಂದೆ ಮಾಡಿ ಹೇಳಿದ್ರು ಈಗ ಬಂದಂತ ಅತಿಥಿಗಳು. ಆದ್ರೆ ನನ್ನ ಒಂದು ಸ್ಮಾಲ್ ಕೋರಿಕೆ, ಮಕ್ಕಳೇ ನೀವು ಚೆನ್ನಾಗಿರ್ಬೇಕು. ನಿಮ್ಮ ಪರಿಸರ, ನಿಮ್ಮ ಮನೆಯಲ್ಲಿರುವ ಇಂತಹ ಮಕ್ಕಳಿಗೆ ಬೇಸಿಕ್ ನಾಲೆಜ್, ವಿದ್ಯೆ ದುಡ್ಡು ಕೊಟ್ಟರೆ ಎಷ್ಟು ಸಿಗ್ತದೆ, ಆದ್ರೆ ಸಂಸ್ಕಾರಗಳನ್ನ ಯಾವ ರೀತಿ ಬದುಕಬೇಕು, ಆ ತಪ್ಪುಗಳನ್ನ ತಿದ್ದುವಂತಹ ಅವರ ಆಟದಲ್ಲಿ ಪಾಠದಲ್ಲಿ ನೀವು ನೋಡುವಾಗ ಗೊತ್ತಾಗ್ತದೆ ಮಕ್ಕಳ ಬಿಹೇವಿಯರ್ ಹೇಗಿರ್ತದೆ, ಮಿಸ್ಬಿಹೇವಿಂಗ್ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ನೀವು ನಾಯಕಿಯರಾದಾಗ ಜೀವನದಲ್ಲಿ ನಿಜವಾದ ಸಾಧನೆಯನ್ನ ಮಾಡ್ಲಿಕ್ಕೆ ಅದು ಸ್ಫೂರ್ತಿ ಆಗ್ತಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಸಂಸ್ಥೆಗೆ ನಾನು ವಿಶೇಷವಾಗಿ ಭಗವಂತನ ಆಶೀರ್ವಾದ ಇರಲಿ, ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹಿತವಚನಗಳನ್ನಾಡಿ ನಮ್ಮನ್ನು ಪ್ರೇರೇಪಿಸಿರುವ ಧನಲಕ್ಷ್ಮಿ ಮೇಡಮ್, ನಿಮಗೆ ಧನ್ಯವಾದಗಳು. ಈಗ ನಮ್ಮೊಂದಿಗಿದ್ದಾರೆ ಮೊಹಮ್ಮದ್ ತ್ವಾಹಾ, ಮಾಜಿ ಕಾರ್ಯದರ್ಶಿ ಸೈಯದ್ ಮದನಿ ದರ್ಗಾ ಉಳ್ಳಾಲ. ಇವರೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ರಿಚಲ್ ಫೌಂಡೇಶನ್ ಬೇಸಿಗೆ ರಜಾ ಶಿಬಿರ ಇವರು ನಡೆಸುವಂತಹ ಮಹತ್ತಾದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂತಹ ನನ್ನ ಅಕ್ಕಂದಿರಾದ ಧನಲಕ್ಷ್ಮಿ ಅವರೇ, ನನ್ನ ಸ್ನೇಹಿತರಾದ ಪುಯತ್ ಬೈಲ್ರವರೇ, ಮತ್ತೆ ಇಲ್ಲಿ ಬಹುಶಃ ಇಲ್ಲಿ ನಿಮಗೆ ಕಲಿಸುವಂತಹ ಕಮಲಾಶ್ವರ ಅವರೇ, ಸಬಿತಾ ಟೀಚರ್ ಅವರೇ, ಮಲ್ಲಿಕಾ ಬಹುದು ಎಲ್ಲರೂ, ಮತ್ತೆ ಈ ಮಕ್ಕಳ ಹೆತ್ತವರೇ. ಈ ರಿಚಲ್ ಫೌಂಡೇಶನ್ ಸಿರಿಲ್ ಡಿಸೋಜ ಅವರ ಒಂದು ಕನಸಾಗಿತ್ತು. ಸಿರಿಲ್ ಡಿಸೋಜ ಅವರ ನನ್ನೊಂದು ಫ್ರೆಂಡು. ಒಂದು 10-15 ವರ್ಷಗಳಲ್ಲಿ ನಾವು ಒಂದೇ ಕ್ಲಬ್ನಲ್ಲಿ ಒಟ್ಟೊಟ್ಟಿಗೆ ಇರುವವರು. ಇವರೊಂದು ಕನಸಾಗಿತ್ತು, ನನ್ನಿಂದ ಸಮಾಜಕ್ಕೆ ಏನಾದರೂ ಆಗಬೇಕೆಂಬ ಒಂದು ನಿಟ್ಟಿನಲ್ಲಿ ಏನಾದರೂ ನಾನು ಸಾಧನೆಯನ್ನು ಮಾಡಬೇಕೆಂದು ಹೇಳುತ್ತಾ ಈ ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಡಗಿದವರು. ಅದಕ್ಕಾಗಿ ದೇವರ ಅನುಗ್ರಹದಿಂದ
ಅವರಿಗೆ ಉತ್ತಮ ಆರೋಗ್ಯವು ಆಯುಷ್ಯಕ್ಕಾಗಿ ನೀವೆಲ್ಲರೂ ಅವರಿಗೆ ಪ್ರಾರ್ಥಿಸಬೇಕೆಂದು ಮೊತ್ತ ಮೊದಲಾಗಿ ನಿಮ್ಮೆಲ್ಲರ ಹತ್ರ ಕೇಳ್ತಾ ಇದ್ದೇನೆ. ಏಕೆಂದರೆ ಇಂಥವರು ಇದ್ದರೆ ಮಾತ್ರ ಸಮಾಜದಲ್ಲಿ ಏನಾದರೂ ಒಂದು ಮಾಡಬಹುದು. ಅದಕ್ಕಾಗಿ ನೀವೆಲ್ಲರೂ ಅವರಿಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕು. ಈ ಶಿಬಿರಕ್ಕೆ ಮಹತ್ತರವಾದಂತಹ ಒಂದು ಉದ್ದೇಶ ಇರುತ್ತದೆ. ಏಕೆಂದರೆ ಇದರಲ್ಲಿ ನನ್ನ ಅನಿಸೋದು ಇದು ಫ್ರೀ ಆಫ್ ಶಿಬಿರ ಆಗಿರಬೇಕು. ಅಂದರೆ ಇತರ ಶಿಬಿರಗಳಲ್ಲಿ ಅದೆಷ್ಟೋ ಸಾವಿರ ಗಟ್ಟಲೆ ರೂಪಾಯಿಗಳನ್ನು ಸುರಿಸುತ್ತಾ ಹೆತ್ತವರು ಮಕ್ಕಳನ್ನು ರಜಾದಲ್ಲಿ ಏನು ಮಾಡಬೇಕಂತ ಹೇಳಿ ಅಲ್ಲಿಗೆ ದಟ್ಟು ಬಿಡುತ್ತಾರೆ. ಅಂಥದ್ರಲ್ಲಿ ಒಂದು ಫ್ರೀ ಆಫ್ ಶಿಬಿರ ಮಾಡುವುದು ಅದಕ್ಕೆ ಬಹಳ ಪ್ರಾಮುಖ್ಯತೆ. ಏಕೆಂದರೆ ಇವರ ಉದ್ದೇಶ ಒಂದೇ, ನಮ್ಮಿಂದ ಈ ನಮ್ಮ ಮುಂದಿನ ಪ್ರತಿಭೆಗಳಿಗೆ ಏನಾದರೂ ಒಂದು ಕಾಣಿಕೆಯನ್ನು ನೀಡಬೇಕಂದು ಮಾತ್ರ ಹೊರತು ಇದು ಯಾರಿಗೂ ಇಲ್ಲದೆ ಅಲ್ಲ. ಈಗ ಇಲ್ಲಿ ಬಂದಿರುವಂತಹ ಅತಿಥಿಯರು ಅವರದಾದ ಕೆಲಸವಿರ್ತದೆ, ಕಾರ್ಯಗಳಿರ್ತದೆ. ಯಾಕೆಂದ್ರೆ ನಮ್ಮ ಭವಿಷ್ಯದ ಮಕ್ಕಳಾದ ನೀವುಗಳು ಏನಾದರೂ ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿ ಅಂತೂ ಅದಕ್ಕಾಗಿ ಮಾಡುವಂತಹ ಈ ಕಾರ್ಯಕ್ರಮಗಳು, ಅದನ್ನು ನೀವು ನಿಮ್ಮ ಜೀವನದ ಉದ್ದಕ್ಕೂ ಅಳವಡಿಸುತ್ತಾ ನೀವು ಮಾಡಬೇಕು. ಇಂತಹ ಕಾರ್ಯಕ್ರಮ ಈಗ ಧನಲಕ್ಷ್ಮಿ ಮೇಡಮ್ ಅವರು ಹೇಳಿದ್ದಾರೆ, ನಿಮಗೆ ತಿಳಿದಿರುವಂತಹ ವಿಷಯವನ್ನು ನಿಮ್ಮ ನೆರೆಕೆರೆಯಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಹಂಚಬೇಕಂತ ಹೇಳಿ, ಅದು ಕೂಡ ನೀವು ಖಂಡಿತವಾಗಿ ಮಾಡ್ತೀರಂತ ಹೇಳುತ್ತಾ ಎಲ್ಲರಿಗೂ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೊಂದಿಗೆ ಮಾತನಾಡಿದ ಸರ್ ನಿಮಗೆ ಧನ್ಯವಾದಗಳು. ಈಗ ಶ್ರೀ ಶಶಿಧರ್ ಪೊಯ್ಯತ್ತ ಬೈಲ್, ವ್ಯವಸ್ಥಾಪಕ ನಿರ್ದೇಶಕರು ಅಬ್ಬಕ್ಕ ನ್ಯೂಸ್ ಚಾನೆಲ್ ಉಳ್ಳಾಲ, ಇವರು ನಮ್ಮೊಂದಿಗೆ ಎರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ, ವಣಕಂ, ಅಸಲಾಂ ಅಲೈಕುಂ ಎಲ್ಲ ಒಂದೇ ಅರ್ಥ ಅಲ್ವಾ? ಎಲ್ಲ ವಂದನೆಗಳನ್ನು ಹೇಳುವಂಥದ್ದು. ಮಕ್ಕಳೇ, ನಾನು ನಮ್ಮ ಸಿರಿಲ್ ಸರ್ ಅವರು ನಮಗೆ ಪೋಸ್ಟ್ ಇದು ವಾಟ್ಸಪ್ ಇಮೇಜಸ್ ಕಳಿಸಿದ್ರು. ಅದರಲ್ಲಿ 4 ಜನ ಪ್ರತಿಭಾವಂತದ್ದು ಫೋಟೋ ಇತ್ತು. ನಾನು ಗ್ರಹಿಸ್ಕೊಂಡೆ ಇಲ್ಲೆಲ್ಲ ಒಂದು 18 ವರ್ಷ 20 ವರ್ಷದವರೆಲ್ಲ ಶಿಬಿರದಲ್ಲಿ ಇರ್ಬೋದು, ಏನಾದರೂ ಮಾತಾಡ್ಬೋದು ಅಂತ. ನಾವು ಮಾಡಿರುವ ಸಿದ್ಧತೆ ಎಲ್ಲ ಈ ಚಿಕ್ಕ ಮಕ್ಕಳ ಹತ್ರ, ನಿಮ್ಮಂತ ಮುದ್ದು ಮುಖದ ಪುಟಾಣಿಗಳ ಹತ್ರ, ದೇವರ ಮನಸ್ಸಿನ ಮಕ್ಕಳ ಹತ್ರ ಮಾತಾಡುವ ಒಂದು ವಿಚಾರಗಳದಲ್ವೇ ಅಲ್ಲ. ಹಾಗಿರುವಾಗ ನನಗೆ ಅನಿಸ್ತದೆ ನಿಮ್ಮ ಹತ್ರ ನಾನು ಏನನ್ನು ಮಾತಾಡ್ಬೋದು ಅಂತೇಳಿ. ನೀವು ಈ ಒಂದು ಸಂಸ್ಥೆಯ ಹೆಸರು ಕೇಳಿದಿರಿ, ಅದು ರೀಚ್ ಆಲ್ ಇನ್ ಸುಪೀರಿಯರ್ ಹೈಟ್ಸ್ ಅಲ್ವಾ? ನೀವೆಲ್ಲ ಕೂಡ ರೀಚ್ ಎಲ್ಲಿಗಾಗ್ಬೋದು, ಒಂದು ಉನ್ನತವಾದ ಆಗ ಐವನ್ ಡಿಸೋಜ್ ಅವರು ಹೇಳಿದ್ರು, ನೀವು ಅಬ್ದುಲ್ ಕಲಾಂ ಆಗಿರ್ಬೋದು, ಅಥವಾ ನಿಮ್ಮೊಳಗೆ ಯಾವುದೋ ಒಬ್ಬ ಮಹಾತ್ಮ ಗಾಂಧಿ ಬಂದಿರ್ಬೋದು, ಅಥವಾ ನಾಳೆ ನೀವು ಒಂದು ದೊಡ್ಡ ದೇಶದ ಪ್ರಧಾನಿ ಆಗುವಂಥದ್ದಿರ್ಬೋದು, ಅಥವಾ ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಅಂತ ಎಲ್ಲ ಇದು ಶಕ್ತಿ ದೇವರು ನಿಮಗೆ ಕರುಣಿಸ್ತಾರೆ. ನಾವು ಸಮುದ್ರಕ್ಕೆ ಹೋಗಿ ತಂಬಿಗೆ ಎಲ್ಲ ನೀರು ತರ್ಬೋದು, ಅಥವಾ ದೊಡ್ಡ ಕೊಡಪಾನದಲ್ಲೂ ಕೂಡ ತರ್ಬೋದು. ಹಾಗಿರುವಾಗ ಈಗ ಇವರಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಗೊತ್ತಿತ್ತು ನಿಮ್ಮನ್ನ, ಯಾವುದು ಧನಲಕ್ಷ್ಮಿ ಅಕ್ಕ, ಧನಲಕ್ಷ್ಮಿ ಅಜ್ಜಿ, ಧನಲಕ್ಷ್ಮಿ ಮುತ್ತಜ್ಜಿ ನಿಮ್ದು, ಅವರು ನಿಮ್ಮ ಹತ್ರ ಆ ರೀತಿ ಎನರ್ಜಿಯಲ್ಲಿ ಮಾತಾಡ್ಲಿಕ್ಕೆ ಆಯ್ತು ಅಲ್ವಾ ಬಾಬಾಗಳೇ? ನಾನು ನಿಮ್ಮಲ್ಲಿ ಏನ್ ಮಾತಾಡ್ಬೋದು? ನಿಮಗೆ ಮಲ್ಲಿಕಾ ಮೇಡಮ್ ನಿನ್ನೆ ರಂಗೋಲಿ ಕಲಿಸಿರ್ಬೋದು, ಅಥವಾ ಇನ್ನೊಂದು ಅಕ್ಕ ನಿಮಗೆ ಕ್ರಾಫ್ಟ್ಸ್ ಕಲಿಸಿರ್ಬೋದು, ಇನ್ನೊಬ್ರು ಹಾಡು ಕಲಿಸಿರ್ಬೋದು, ನೀವು ನರ್ತನ ಮಾಡಿರ್ಬೋದು. ಇದು ಮಾತ್ರ ಈಗಿನ ಕಾಲದಲ್ಲಿ ನಿಮಗೆ ಪ್ರಸಕ್ತ ಆಗಿರುವಂತಹ ಒಂದು ಹವ್ಯಾಸವಾಗಿ ಮತ್ತು ನಿಮಗೆ ಒಂದು ವರದಾನಾಗಿ ಆಗ್ತಿದೆ. ನಮಗೆಲ್ಲ ಇಂಥದ್ದಲ್ಲಿ ಇರಲೇ ಇಲ್ಲ. ಸಮ್ಮರ್ ಕ್ಯಾಂಪ್ ಅನ್ನೋ ಶಬ್ದವನ್ನು ಕೇಳಿದ್ದೆ ಇಲ್ಲಿ ನಮ್ಮ ನವೀನ್ ಪಿಲಾರಿದ್ದು ಚಿಗುರಲ್ಲಿ. ನಾನು ಅದೆಲ್ಲ ಗೊತ್ತೇ ಇರಲಿಲ್ಲ. ನಮಗೇನಿತ್ತು, ಶಾಲೆ ಶುರುವಾಪುಣಿಗೆ ಏಪ ಜೂನ್ 1ಕ್ಕೆ ಶಾಲೆ ಶುರುವಾಪುಣಿಗೆ ಅಂತ ಏನಿರಬೇಕು. ನಾವು ಆಗಿನ ಪರಿಸ್ಥಿತಿಯನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಅದು ಈಗಿನ ಮಕ್ಕಳಿಗೆ ಆಭಾಸ ಆಗ್ತದೆ. ನಾನು ಈಗ ಪುನಃ ಹೇಳಿದ್ರೆ ನನ್ನ ಮಕ್ಕಳು ಅಲ್ಪಲಬೋಧೆಯನ್ನು ಪಂಡದಾಣ ಅಂತ ಹೇಳ್ತಾರೆ. ನಮಗೆ ಸರಿಯಾದ ಚಡ್ಡಿ ಅಂಗಿ ಕೂಡ ಆಗ ಇರಲಿಲ್ಲ. ಏನಾದ್ರೂ ಮನೆಯಲ್ಲಿ 1 kg ಕೊರಂಟ್ ಆದ್ರೆ, ಬೀಜ ಗೊತ್ತಲ್ಲ, ಅಂತದ್ದು ಹಾಕ್ತಿದ್ರೆ ನಮಗೇನಾದ್ರೂ 4 ಮುಕ್ಕಲ ಆಗ್ತಾ ಇತ್ತು.
ದೇವರ ದಯದಲ್ಲಿ ನಿಮಗೆ ಎಲ್ಲ ಸಿಕ್ಕಿದೆ ಅಲ್ವಾ? ನಿಮ್ಮ ಹೆತ್ತವರು ಏನು ಮಾಡಿದ್ದಾರೆ? ನಿಮಗೆ ಬೇಕಾದ ಶರ್ಟು, ಪ್ಯಾಂಟು, ಏನು ಯೂನಿಫಾರ್ಮ್ಸ್ ಇದೆ, ಒಳ್ಳೆಯ ಬ್ಯಾಗ್, ಒಳ್ಳೆಯ ಛತ್ರಿ, ಒಳ್ಳೆಯ ಶೂ ಎಲ್ಲವನ್ನು ಈಗಲೇ ಸಿದ್ಧ ಮಾಡಿ ಆಗಿದೆ. ಈಗ ನಿಮ್ಮ ಹೆತ್ತವರ ಕನಸೇನು? ನನ್ನ ಮಗ ಪಕ್ಕದ ಮನೆಯ ಅನ್ವಿತಿನ ಹಾಗೆ MBBS ಸೀಟ್ ಪಡಿಬೇಕು, ನನ್ನ ಮಗ ಪಕ್ಕದ ಯಾರೋ ಇರ್ತಾರೆ ಅವರ ಹಾಗೆ ಇಂಜಿನಿಯರಿಂಗ್ ಸೀಟ್ ಪಡಿಬೇಕು. ಅದು ಪಡಿಬೇಕಾದ್ರೆ ಈಗ ನನ್ನ ಮಗಳ ಸಿದ್ಧತೆ ಹೇಗಿರಬೇಕು, ನನ್ನ ಮಗನನ್ನು ನಾನು ಹೇಗೆ ತಯಾರು ಮಾಡಬೇಕು, ಇದೇ ಅವರ ಕಲ್ಪನೆಯಲ್ಲಿರುವಂಥದ್ದು. ಹಾಗಿರುವಾಗ ನೀವು ಇವತ್ತು ಬಂದು ಇಲ್ಲಿ ಹಾಡಿರ್ಬೋದು, ಸಂಗೀತ ಕಲಿತಿರ್ಬೋದು, ಕ್ರಾಫ್ಟ್ಸ್ ಮಾಡಿರ್ಬೋದು, ಏನೂ ಗೊತ್ತಿಲ್ಲದ ಆ ಮಗುವಿನ ಹಾಗೆ ಕಾಲು ಹೀಗೆ ಮಾಡಿ ಕೂತಿರ್ಬೋದು. ಬಟ್ ಇದರ ಎಲ್ಲ ಫೌಂಡೇಶನ್ ಇರುವಂಥದ್ದು ನಿಮ್ಮನ್ನು ಒಂದು ಉನ್ನತವಾದ ಸ್ಥಾನಮಾನಕ್ಕೆ ಕೊಂಡೋಗ್ಲಿಕ್ಕೆ. ಈಗ ನೋಡಿ, ನಾವು ಸಿರಿಲ್ ಸರ್ ಅನ್ನು ಇಲ್ಲಿ ನೋಡ್ತೇವೆ. ಸಿರಿಲ್ ಸರಿಗೆ ಐವಾನ್ ಡಿಸೋಜ್ ಅವರು ಕೂಡ ಆತ್ಮೀಯರು, ಸತೀಶ್ ಕುಂಪಲ ಕೂಡ ಆತ್ಮೀಯರು, ಮುನೀರ್ ಕಾಟಿಪಳ್ಳ ಕೂಡ ಆತ್ಮೀಯರು, STP ಅತಾವಲ ಜೋಕಟ್ಟೆ ಕೂಡ ಅಂದ್ರೆ ಅವರಿಗೆ ಜಾತಿ, ಧರ್ಮ, ಮತ, ಪಕ್ಷ ಭೇದವೇ ಇಲ್ಲ. ನಾನು ಆಗ ಬಂದಿರುವಂತಹ ಕೆಲವು ಅತಿಥಿಗಳ ಹತ್ರ ಕೇಳಿದೆ, ನೀವು ಈ ಸಮ್ಮರ್ ಕ್ಯಾಂಪ್ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚು ಏನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅವ್ರು ಹೇಳಿದ್ರು, ಆ ಕ್ಯಾಂಪ್ಗಿಂತ ಹೆಚ್ಚು ನಾವು ಸಿರಿಲ್ ಅವರ ಗುಣಧರ್ಮದ ಬಗ್ಗೆ ಹೇಳ್ಬೋದು ಅಂತ. ಅದು ಎಲ್ಲರಿಗೆ ಬರುವುದಿಲ್ಲ. ಈಗ ನಾವು ಪತ್ರಕರ್ತರು ಒಮ್ಮೊಮ್ಮೆ ಎಲ್ಲರಿಗೆ ಎನಿಮೀಸ್ ಆಗ್ತೇವೆ. ಕಾರಣ ಏನು? ಅವರ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಕ್ಕೆ, ಅಥವಾ ಇನ್ನೊಬ್ಬನನ್ನು ಹೊಗಳುವಾಗ ಇವರಿಗೆ ಕೋಪ ಬಂದದ್ದಕ್ಕೆ. ಇದಾದ ಹಾಗೆ ಬ್ರ್ಯಾಂಡ್ ಆಪುನೆ ಆಯನಮಲ್ಲ. ಆದರೆ ಅಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯತೆ ಆಗಿರುವಂತಹ ಒಂದು ಒಳ್ಳೆಯ ಮನಸ್ಸಿಗೆ ಇಂತಹ ಉಚಿತ ಶಿಬಿರವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಆಗ್ತದೆ. ಈಗ ನಾನು ಸಂಪಾದನೆ ಮಾಡಿದ್ದೇನೆ, ನಾನು ನನ್ನ ಮಗಳನ್ನು ವೈದ್ಯ ಮಾಡಿದ್ದೇನೆ, ಇಂಜಿನಿಯರಿಂಗ್ ಮಾಡಿದ್ದೇನೆ, ಆದ್ರೆ ಇನ್ನೂ ಕೂಡ ಇಂತಹ ಒಂದು ಉಚಿತವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಬರಲಿಲ್ಲ. ಬಂದ್ರೆ ಅದನ್ನು ಮಾಡ್ತೇವೆ. ಆದರೆ ಸಿರಿಲ್ ಸರ್ ಅವರಿಗೆ ದೇವರ ಶಕ್ತಿಯನ್ನು ಕೊಟ್ಟರು. ಅವರು ಜಿಲ್ಲಾ ಪಂಚಾಯತಿಯಲ್ಲಿ ಇರುವಾಗಲೇ ಅವರು ಬಾಕಿ ಸ್ಟಾಫ್ಗಳ ಹಾಗೆ ಕೇವಲ ಆಫೀಸಿನ ಫೈಲ್ಗಳ ಹಿಂದೆ ಮಾತ್ರ ಅವರು ಇರಲಿಲ್ಲ. ಆಗ ಕೂಡ ಅವರಿಗಿದ್ದದ್ದು ಚಿಂತನೆ ಏನು? ನಾವು ಹಸಿರು ಬೆಳೆಸಬೇಕು. ಅವರಿದ್ದದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಇನ್ನೊಬ್ಬರಿಗೂ ಕೂಡ ಗಿಡ ಕೊಡಬೇಕು, ಇನ್ನೊಬ್ಬರಿಗೂ ಕೂಡ ಬೆಳೆಸಲಿಕ್ಕೆ ಪೂರಕವಾದಂತಹ ಪರಿಸರವನ್ನು ನಿರ್ಮಿಸಿಕೊಡಬೇಕು, ಮಳೆಯ ಬಗ್ಗೆ ಹೇಳಬೇಕು, ನೀರಿನ ಬಗ್ಗೆ ಹೇಳಬೇಕು, ನೀರಿಂಗಿಸುವ ಕುರಿತು ಹೇಳಬೇಕು, ರಸ್ತೆಯನ್ನು ಸ್ವಚ್ಛವಾಗಿಡುವುದನ್ನ ಹೇಳಬೇಕು. ಎಲ್ಲವನ್ನು ಕೂಡ ಆ ಸಮಯದಲ್ಲೇ ಅವರು ರೂಢಿಸಿಕೊಂಡ ಕಾರಣ ಸಿರಿಲ್ ಸರಿಗೆ ಇಂತಹ ಒಳ್ಳೆಯ ಮಿತ್ರತ್ವವನ್ನ ರೂಢಿಸಿಕೊಳ್ಳುವಂತಹ ಶಕ್ತಿಯನ್ನ ದೇವರು ಕರುಣಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಹುದು. ನಿಮಗೆ ನಾನು ಈಗ ಬೇರೆ ಏನು ಕ್ವಶನ್ ಕೇಳಿದ್ರು ಕೂಡ ಬಹುಶಃ ನೀವು ಚಿಕ್ಕ ಮಕ್ಕಳು ಕ್ಯಾಂಪಲ್ಲಿ ಏನಾಯ್ತು ಅಂತ ಕೇಳುವಾಗ ಮತ್ತೆ ನೀವು ನಿಮ್ಮ ಟೀಚರ್ಸ್ ಹತ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಬಹುದು. ಯಾರಾದ್ರೂ ನೀವು ಈ ಶಿಬಿರದಲ್ಲಿ ಬಹಳಷ್ಟು ಸಂತೋಷ ಪಟ್ಟಂತಹ ಯಾವುದಾದ್ರೂ ಸನ್ನಿವೇಶವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದಾ? ಟೀಚರ್ ನಿಮಗೆ ಹೇಳಿಕೊಟ್ಟಂತಹ ಇಂಥದ್ದು ನನ್ನ ಬದುಕಲ್ಲಿ, ನೀವು ಹಸಿ ಗೋಡೆ ಉಂಟಲ್ಲ, ಅದಕ್ಕೊಂದು ಬಾಲ್ ಬಿಸಾಡಿ ನೋಡಿ, ನೀವು ಚೆನ್ನಾಗಿ ಎಲ್ಲ ಅಚ್ಚು ಮೂಡ್ತದೆ. ಒಂದೊಂದ್ಸಲ ಬಾಲಲ್ಲಿ ನಿಲ್ಲುವುದು ಕೂಡ ಉಂಟು, ಆದ್ರೆ ಒಣ ಗೋಡೆಗೆ ಬಿಸಾಡಿದ ಕೂಡಲೇ ಅದು ಹೊರಗೆ ಬರ್ತದೆ. ಈಗ ನೀವು ಹಸಿ ಮಣ್ಣು, ನಿಮ್ಮನ್ನು ಮೆದು ಮಾಡುವಂತ ಕೆಲಸವನ್ನ ಇಲ್ಲಿ ಟೀಚರ್ಸ್ ಮಾಡಿದ್ದಾರೆ. ಪುಟ್ಟ, ನಿಂಗೆ ಈ ಶಿಬಿರದಲ್ಲಿ ಅತ್ಯಂತ ಸಂತೋಷ ಆದದ್ದು ಮತ್ತು ನಿನ್ನ ಮನಸ್ಸಲ್ಲಿ ಅಚ್ಚಳಿದು ಉಳಿಯುವಂತ ಘಟನೆ ಯಾವ್ದಾದ್ರು ಇದೆಯಾ? ಯಾವ್ದನ್ನು ಅನುಭವಿಸಿದ್ದೀನಿ ನೀನು? ಡ್ರಾಯಿಂಗ್, ಯೋಗಾಸ್ ಮತ್ತೆ ಆಟ ಆಡೋದು ಎಲ್ಲ ನಾನು ಅನುಭವಿಸಿದ್ದೇನೆ. ನನಗೆ ತುಂಬಾ ಇಷ್ಟ ಆಡಿದ್ರೆ ಡ್ರಾಯಿಂಗ್ ಮತ್ತೆ ಆಟ ಆಡಿದ್ದು. ಯಾಕೆಂತ ಹೇಳಿದ್ರೆ ಡ್ರಾಯಿಂಗ್ ಅಲ್ಲಿ ನಾನು ಇನ್ನೂ ಸಹ ಮನೇಲಿ ನನಗೆ ಡ್ರಾಯಿಂಗ್ ಮಾಡ್ಬೋದು ಕಲಿಸಿದ್ದಾರೆ ಅವರು, ಅದಕ್ಕೆ ನಮ್ಗೆ ಮಾಡ್ಬೋದು. ಹಾಗೆ ಡ್ರಾಯಿಂಗ್ ಮಾಡಿದಿ, ಹಾಡು ಹಾಡಿದಿ, ಯಾವ್ದಾದ್ರು ಒಂದು ಹಾಡು ನೆನಪಿದೆಯಾ? ಒಂಚೂರು ಒಂದೆರಡು ಸ್ಟಾಂಜ ಯಾರಿಗಾದ್ರೂ ಖುಷಿ ಆಯ್ತು ತುಂಬಾ? ನೀವು ಈ ಕಲೆಯನ್ನ, ಈ ಮಾತಾಡುವ ಕಲೆಯನ್ನ ಈಗಲೇ ಬೆಂಬಿಸಬೇಕು. ನಮಗೆ ಇಂಥ ಬೇಸಿಗೆ ಶಿಬಿರ ಎಲ್ಲ ಇರ್ತಿದ್ರೆ ನಾವು ದೊಡ್ಡ ಜನ ಆಗ್ತಿದ್ದೇವೆ. ಈಗ ಆಗ್ಲಿಲ್ಲ ಅಂತ ಅಲ್ಲ, ಆದ್ರೆ ಈಗ ಏನಾದ್ರೂ ನಾನು ನನ್ನ ಚಾನೆಲ್ ಅಲ್ಲಿ ನಿರರ್ಗಳವಾಗಿ ಮತ್ತು ಅಕ್ಷರ ಉಚ್ಚಾರ ತಪ್ಪಿಲ್ಲದೆ ನ್ಯೂಸ್ ಓದಲಿಕ್ಕೆ ಕಾರಣ ಆದದ್ದು ಆನೆಗುಂಡಿ ಗಣಪತಿ ಭಟ್ರ ಚೆಂಡೆಯ ಕೋಲು. ನಮಗೆ ದಿಂಗಿಟ ಗಿಟತಕ ಅಂತ ಕುಣಿಸುವಾಗ ಅಥವಾ ಏನಾದ್ರೂ ಅರ್ಥ ಹೇಳುವಾಗ ಅವಳು ಅನ್ನವನ್ನು ಅನ್ನನ ಜೊತೆಗೆ ತಿಂದರು ಅಂತ ಹೇಳ್ತಿದ್ದೆವು. ಅವಳು ಏನಾಗಿರ್ಬೇಕದು? ಅವಳು
ಗೊತ್ತಿಲ್ಲ ಎಷ್ಟು ಇಂಗ್ಲಿಷ್ ಮೀಡಿಯಂಗೆ ಲು ಮತ್ತು ಳು ವ್ಯತ್ಯಾಸ ಗೊತ್ತಿಲ್ಲ. ಅವಳು ಅಲ್ಲ, ಅಣ್ಣನ ಜೊತೆಗೆ ಅಲ್ಲ, ಅಣ್ಣನ ಜೊತೆಗೆ. ನಾ ಹೇಳುವಾಗ ನಾ ಅಲ್ಲ, ಅಣ್ಣನ ಜೊತೆಗೆ ಅನ್ನವನ್ನು ಅಲ್ವಾ, ಅನ್ನವನ್ನು ತಿನ್ನುವುದಲ್ಲ. ಕೆಲವರು ಇಲ್ಲಿ ಹೇಳ್ತಾರೆ ನಾನು ಹೇಳಿಕೊಳ್ಳುತ್ತೇನೆ, ನಾನು ಕೇಳಿಕೊಳ್ಳುತ್ತೇನೆ, ಯಾರನ್ನು ಅಲ್ವಾ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೋಡಿ ಇವನು ಏನೋ ಹೇಳಲಿಕ್ಕೆ ಬಯಸ್ತಾನೆ ನಿಮ್ಮ ಹತ್ರ. ಟೆಲ್ ಮೀ ಪ್ಲೀಸ್ ನೋಡಿ ಹೇಳ್ತಾನೆ ಈಗ. ಎಸ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಾಡು ಹೇಳ್ತಾನಂತೆ. ಎಸ್ ನನಗೆ ಡ್ರಾಯಿಂಗ್ ಆಟ ಆಡಲಿಕ್ಕೆ ಎಲ್ಲ ಒಳ್ಳೆ ಆಯಿತು. ಡ್ರಾಯಿಂಗಲ್ಲಿ ನನಗೆ ಬಟರ್ಫ್ಲೈ ಮತ್ತೆ ಎಲ್ಲ ಬಟರ್ಫ್ಲೈ ಬಹಳ ಚೆನ್ನಾಗಿ ಬಿಡಿಸಿದ್ದಾನಂತೆ. ಮತ್ತೆ ಕಂಪಾಕ್ಸಿನ ಡ್ರಾಯಿಂಗ್ ಎಲ್ಲ ಬಿಡಲಿಕ್ಕೆ ವೆರಿ ನೈಸ್. ಎಸ್ ಯಾವ್ದದು ಕಂಪಾಕ್ಸಿನ ಅದು ಕಂಪಾಕ್ಸಿಂಗ್ ಏನು ಮಲ್ಲಿಕ ಮ್ಯಾಮ್ ಅದು? ವೆರಿ ನೈಸ್ ಮಾಡಿದ್ದಾನೆ. ಓಕೆ ಓಕೆ, ಅದು ಖುಷಿ ಮಾಡಿದ್ಯಾ? ಅದು ಖುಷಿ ಆಯ್ತು. ಆಮೇಲೆ ಯಾವ್ದಕ್ಕೆ ಹಾಡಿತ್ತಾ ಇಂಗ್ಲೀಷು? ಏನೋ ಇಂಗ್ಲೀಷ್ ಹಾಡಾಡ್ತೇನೆ ಹೇಳಿದಿ, ಇಂಗ್ಲೀಷ್ ಹಾಡಾಡ್ತೇನೆ ಹೇಳಿದಿ. ಸಾಂಗ್ ಹಾಡು, ಸಿಂಗ್ ಸಾಂಗ್ ನಾಳೆಯಾ? ಓಕೆ, ಥ್ಯಾಂಕ್ ಯು. ಸುಮ್ಮನೆ ಕಾಲಹರಣ ಬೇಡ ಮಕ್ಕಳ ಜೊತೆಗೆ. ನಿಮಗೆ ಇದು ಬೇಸಿಗೆ ಶಿಬಿರ ಅಂತ ಹೇಳೋದು ಬೇಡ, ಇದನ್ನು ಮಾನ್ಸೂನ್ ಶಿಬಿರ ಅಂತ ಹೇಳುವ. ಯಾಕೆಂದ್ರೆ ದೇವರು ಈ ಸಲ ಮೇ 20ಕ್ಕೆ ಮಳೆ ಕೊಟ್ರಲ್ವಾ. ಸೊ ಒಂದು ಅದಾದ್ರೆ, ಇನ್ನೊಂದು ಇದನ್ನು ನಾವು ಸಮಾರೋಪ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿಮಗೆ ಸಾಂಕೇತಿಕವಾಗಿ ಈಗ ಸಮಾರೋಪ ಆಗಿದ್ರು ಕೂಡ ನಿಮಗೆ ಇನ್ನೂ ಕೂಡ ನಾಳೆವರೆಗೆ ಬಹಳ ಖುಷಿಯಾದಂತಹ ಒಂದು ತರಬೇತಿಗಳಿಲ್ಲಿ ನಡೆಯುತ್ತದೆ. ಅಂತೂ ರೀಚಲ್ ಫೌಂಡೇಶನ್ನ ಮೊದಲ ಹಂತದಲ್ಲಿ 2 ವರ್ಷದಲ್ಲಿ ರೀಚಲ್ ಮಾಡಿದ ಸಾಧನೆ ಇಡೀ ಉಳ್ಳಾಲಕ್ಕೆ ತೃಪ್ತಿ ಕೊಟ್ಟಿದೆ. ನನ್ನ ಲೆಕ್ಕಾಚಾರ ಪ್ರಕಾರ ದಶಮಾನೋತ್ಸವಕ್ಕೆ ಆಗುವಾಗ ನಮ್ಮ ಸಿರಿಲ್ ಸರ್ ಮತ್ತು ಸಿರಿಲ್ ಸರ್ ಮಗಳು ಸೇರಿ ಒಂದು ಕಾಲೇಜನ್ನೇ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಂತ ಭಾಗ್ಯ ಅವರಿಗೆ ಸಿಗಿ ಅಂತ ಹೇಳ್ತಾ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭ ಹಾರೈಕೆಗಳು. 10ನೇ ತರಗತಿಯಲ್ಲಿ ಓದಿ ಪಾಸ್ ಆಗಿ ಈಗ ಫಸ್ಟ್ ವೀಕ್ ಬಂದಿದ್ದೇನೆ. ನನ್ನ ನನಗೆ ಹೆಚ್ಚ ಇನ್ಸ್ಪಿರೇಷನ್ ನನ್ನ ಪೇರೆಂಟ್ಸ್. ಅವರು ಯಾವಾಗಲೂ ನನ್ನನ್ನು ಸಪೋರ್ಟ್ ಮಾಡ್ತಿದ್ರು. ಯಾವಾಗಲೂ ನನಗೆ ಓದಲಿಕ್ಕೆ, ಕಲಿಲಿಕ್ಕೆ, ಸ್ಪೋರ್ಟ್ಸ್, ಮ್ಯೂಸಿಕ್ಸ್ ಎಂತ ಸಹ ಇರ್ಬೋದು, ಅವ್ರು ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಎಂತಕ್ಕೆ ಬೇಡ ಅಂತ ಹೇಳಿಲ್ಲ. ನಾನು 10th ಜರ್ನಿ ಸ್ಟಾರ್ಟಿಂಗಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದೇನೆ. ಸ್ಟಾರ್ಟಿಂಗ್ ಕಲೀಲಿಕ್ಕೆ ಅಷ್ಟು ಟೈಮ್ ಸಿಗ್ಲಿಲ್ಲ. ಬೆಳಿಗ್ಗೆ ಈವ್ನಿಂಗ್ ಎಲ್ಲ ಸ್ಪೋರ್ಟ್ಸ್ ಇತ್ತು. ಬೆಳಿಗ್ಗೆ 5:30 ನನಗೆ ಅಮ್ಮ ಅವರು 4:30ಗೆ ಹೇಳಿ ನನಗೆ ಸ್ಪೋರ್ಟ್ಸ್ಗೆ ಕಲಿಸಿದ್ದರು. ಮತ್ತೆ ಈವ್ನಿಂಗ್ ಸಹ ನನಗೆ ಅಪ್ಪ ಡೈಲಿ ಪಿಕ್ ಮಾಡಿ ಡ್ರಾಪ್ ಮಾಡಿ ಸ್ಪೋರ್ಟ್ಸ್ಗೆ ಕಲಿಸಿದ್ದರು. ಮತ್ತೆ ನನಗೆ ಕನ್ನಡ ಸ್ವಲ್ಪ ಅಷ್ಟು ಮಾತಾಡಲಿಕ್ಕೆ ಕಟ್ಕಟ್ಟಾಗ್ತದೆ, ಕ್ಷಮಿಸಿ. ಆದರೆ ಇಂಗ್ಲೀಷಲ್ಲಿ ಮಾತಾಡ್ಬೋದಾ? So at the exam times I was studying before 2 days or 3 days, and my FA and SCA exams were for internal marks. They were I had to study and score good marks, and studying daily was the main thing which I was doing, and concentration in class was important. Actually, concentration in class was really very much important for maths, science, social and every other subjects. Class concentration was the first thing which I was doing, and because of that I have scored so much. And my parents, my teachers and everybody had supported me to score much, and they have encouraged you have to score distinction. They have pushed me up, and and the vacation time, the gap which we had during the exam, 10 days gap. In that gap I have never missed a day. Every time I was studying, and not continuous studies. Study for 1 hour, relax for 30 minutes, then again study, then relax for 30 minutes. So by doing this I have scored this much. This is all thanks to my parents and my teachers. And sorry if I have mistaken something, I have talked something wrong. I'm really sorry, and thank you so much for providing this opportunity and encouraging us and supporting us for
for our talents and everything. Thank you for everybody. Thank you, sir. Thank you so much. ಥ್ಯಾಂಕ್ ಯು EN ಮತಾಯಸ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್, ಗುಡ್ ಲಕ್. ನನ್ನ ಪ್ರೀತಿಯ ಮುದ್ದು ಮಕ್ಕಳನ್ನು ನಾನು ಇನ್ನೊಮ್ಮೆ ಪ್ರೀತಿಸಿ ಸ್ವಾಗತಿಸ್ತೇನೆ. ಅದೇ ರೀತಿ ಅವರ ಎತ್ತವರು ಮತ್ತೆ ಈ ದಿನದ ನಮ್ಮ ವೇದಿಕೆಯಲ್ಲಿ ಹಾಜರಾದ ಮಹಾನುಭಾವರು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನಗೆ ತುಂಬಾ ಒಡನಾಡಿಗಳು. ನಾನು ಈ ದಿನ ಈ ಕಾರ್ಯಕ್ರಮಕ್ಕೆ ಕರೆದದ್ದು ತುಂಬ ರೀತಿಯಿಂದ ನನಗೆ ಸಹಕಾರ ಸಿಕ್ಕಿದೆ, ಸಮಾಜಕ್ಕೆ ಸಹಕಾರ ಸಿಕ್ಕಿದೆ. ಇವರೆಲ್ಲ ಸಾಧಾರಣ ನಮ್ಮ ಪಂಡಿತರೇ ಅಂತ ಹೇಳ್ತೇನೆ ನಾನು. ನಮ್ಮ ಉಳ್ಳಾಲ ತಾಲೂಕಿನ ಮಹಾನುಭಾವರು ಬಂದಿದ್ದಾರೆ, ನನಗೆ ಹೆಮ್ಮೆ ಆಗಿದೆ. ಫಾದರ್ಗಳು ಬಂದರು, ನಮ್ಮ MLC ಐವಂಡಿ ಸೋದರು ಬಂದರು, ಎಲ್ಲರೂ ಅದೊಂದು ಪ್ರೀತಿಯ ಸಂಕೇತ ಅಂತ ಹೇಳ್ತೇನೆ. ನಾನು ಮಾಡೋದು, ನಾನು ಯೋಚಿಸೋದು ಏನಿಲ್ಲ, ಎಲ್ಲ ನನ್ನ ಬಗ್ಗೆನೇ ಹೇಳಿದ್ರು. ನಾನು ಅದಲ್ಲ ಹೇಳುದು. ಈಗ ನಾನು ಪ್ರಥಮವಾಗಿ ಬಂದವರು, ನಾನು ಎಲ್ಲರೂ ನಾನು ಹೆಸರು ತೆಗಿಲಿಕ್ಕೆ ಹೋಗುದಿಲ್ಲ, ಎಲ್ಲರ ಆತ್ಮೀಯರು ಬಂದು ನನಗೆ ಈ ದಿನ ಈಗಿನವರೆಗೆ ನಾನು ಮಾಡಿದ್ದು ಚಿಂತೆ ಮಕ್ಕಳ ಹಸಿವಿನ ಬಗ್ಗೆ. ಆದರೂ ಮಕ್ಕಳು ಒಂದು ತಾಳ್ಮೆಯಲ್ಲಿ ಕೂತಿದ್ದಾರೆ, ನಾನೊಂದು ಬ್ರೇಕ್ ಕೊಡುವಂತ ಚಿಂತನೆ ಮಾಡಿದೆ. ಅಷ್ಟೊತ್ತಿಗೆ ಪಾದವರು ಬಂದರು, ಅವರು ಅರ್ಜೆಂಟ್ ಕೆಲಸ, ಅದಕ್ಕೋಸ್ಕರ ನಾವು ಕಾರ್ಯಕ್ರಮ ಶುರು ಮಾಡಿ. ಮಕ್ಕಳ ಹತ್ರ ನಾನು ಕ್ಷಮೆ ಕೇಳ್ತೇನೆ, ಮಕ್ಕಳೇ ದಯವಿಟ್ಟು ಹಸಿವಿಗಾಗಿ ನನ್ನನ್ನು ಕ್ಷಮಿಸಿ. ಯಾಕಂತ ಹೇಳಿದ್ರೆ ಮಕ್ಕಳೇ, ಈ ಉದ್ದೇಶ ಏನು ಗೊತ್ತಲ್ಲ, ನೀವು ಶಾಲಾ ಕಾಲೇಜುಗಳಲ್ಲಿ ನಿಮಗೆ ಪಾಠ ಕಲಿಸ್ತಾರೆ ಅಲ್ವಾ, ಗುರು ಹಿರಿಯರನ್ನು ಗೌರವಿಸ್ಬೇಕು, ತಂದೆ ತಾಯಿಯನ್ನು ಇದು ಮಾಡ್ಬೇಕಂತ ಕಲಿಸ್ತಾರೆ ಇಲ್ವಾ, ಹೇಳ್ತಾರೆ, ಎಲ್ಲ ಸಿಗ್ತದೆ ಪಾಠ. ಆದರೆ ನಿಮಗೆ ಬೇರೆ ಚಟುವಟಿಕೆಗಳು ಸಿಗುವುದಿಲ್ಲ. ಈಗ ಹೇಳಿದ್ರು ಮೇಡಮ್, ಈಗ ಮೇಡಮ್ ಒಂದು ಹಾಡು ಹೇಳಿದ್ರು ಮೊನ್ನೆ, ಎಡ್ವರ್ಡ್ ಲೋಪ ಸಾಹಿತಿ ಬಂದಿದ್ರು ನಮ್ಮ, ಅವರು ಹಾಡು ನಾಳಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿತ್ತು ಮಕ್ಕಳೇ, ನೀವು ತಪ್ಪಿಸ್ಬೇಡಿ, ಇದೊಂದು ಅವಕಾಶ, ಸುವರ್ಣ ಅವಕಾಶ. ನಾಳೆ ಮಿಮಿಕ್ರಿ ಅವರು ಬರ್ತಾರೆ, ನಮ್ಮ ಸಿಂಗರ್ ಬರ್ತಾರೆ, ಮಿಮಿಕ್ರಿ ಇದೆ, ನೀವು ನಾಳೆ ದಿಲ್ ಖುಷ್ ಮಾಡಿ. ಇವಾಗಲೂ ನಮ್ಮ ಇನ್ನೂ ಅವ್ರ ಹತ್ರ ಉಳಿದಿದೆ ಮೇಡಮ್ಗೆ, ನಿಮ್ಮನ್ನು ನೋಡಿದರೆ ಅವರಿಗೆ ಇಲ್ಲಿಂದ ಮನಸ್ಸು ಬರ್ತಿಲ್ಲ. ನಮ್ಮ ಧನಲಕ್ಷ್ಮಿ ಮೇಡಮ್ ಅವರು ತುಂಬ ಈ ಕಾರ್ಯಕ್ರಮ ಮಾಡಿ ಚಟುವಟಿಕೆಗಳು, ಹಾಗೆ ಮಂಜುಳಾ ಮೇಡಮ್ ಅನ್ನು ಎಲ್ಲ ನಾನು, ಯಾಕಂದ್ರೆ ನನ್ನ ಸಂಪರ್ಕನೇ ಸಮಾಜ ಸೇವಕರ ಹತ್ರ. ಸಮಾಜಕ್ಕೆ ಯಾರು ಸ್ಪಂದಿಸ್ತಾರೆ, ಸಮಾಜಕ್ಕೆ ಏನು, ಈಗ ನೀವು ಇಲ್ಲಿ ನೋಡಿದಿರಿ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕರ್ಕೊಂಡು ಬಂದಿದ್ದೇನೆ, ಹೌದಾ? ಯಾರೆಲ್ಲ ಬಂದ್ರು ಇಲ್ಲಿ? ಪೊಲೀಸ್ ಬಂದರು, ವೇಟ್ ಲಿಫ್ಟರ್ ಬಂದರು, ಫುಟ್ಬಾಲ್ ಬಂದರು, ರಾಜ್ಯ ಪ್ರಶಸ್ತಿ ವಿಜೇತರು ಬಂದರು ಅಲ್ವಾ? ಇದೆಲ್ಲ ಪ್ರತಿಭೆ, ಇದನ್ನು ನಿಮಗೆ ಗುರುತಿಸುವ ಒಂದು ವಿಷಯ. ಧನಲಕ್ಷ್ಮಿ ಅಣ್ಣವರು ಅದು ಅವರು ಜನಸೇವಕರು, ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದವರು. ಇದೆಲ್ಲ ಒಂದು ಅವರ ಸಾಧನೆ. ನಮ್ಮ ಶಶಿಧರ್ ಪಯ್ಯತ್ ಬಂದು ಅವರು ಎಂತ ತ್ಯಾಗಿ, ಅವರು ರಾತ್ರಿ ಆಗಲು ನಿದ್ದೆ ಇಲ್ಲ. ನಾನು ಇನ್ನೊಂದು ಈ ಮಾಧ್ಯಮದಲ್ಲಿ ಹೇಳಿ, ನನಗೆ ಮಕ್ಕಳೇ, ನಾನು ಪತ್ರಕರ್ತರನ್ನು ಪ್ರೀತಿಸ್ತೇನೆ. ಯಾಕಂದ್ರೆ ಪತ್ರಕರ್ತರ ಕಷ್ಟ, ಅವರ ರಾತ್ರಿ ಆಗಲು, ಈಗ ಶಶಿಧರ್ ಪಯ್ಯತ್ ಬಲ್ಲಿ ಇಲ್ಲಿ ಕೂತಿದ್ರು ಅವರ ಸಂಪರ್ಕ ಏನಾಗ್ತದೆ, ಊರಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆದರೆ, ಒಂದು ಮರ ಬಿದ್ದರೆ, ಒಂದು ಅವಘಡ ಆದರೆ, ಒಂದು ರಾಜಕೀಯ ಯಾರು ಮಂತ್ರಿಗಳು ಬಂದರೆ, ಅಧಿಕಾರಿಗಳು ಬಂದರೆ, ಅವರು ಸದಾ ಅಲ್ಲಿ ಇರಬೇಕಾದವರೇ ಪತ್ರಕರ್ತರು, ರಾತ್ರಿ ಆಗಲು. ನಾನು ಈ ಕಾರ್ಯಕ್ರಮವನ್ನು ನನ್ನ ಮಿತ್ರರಾದ ವರದಿಗಾರರು ಹಾಗೂ ನಮ್ಮ ಹೊಸಕುರಲ ಬಳಗದ ವ್ಯವಸ್ಥಾಪಕ ನಿರ್ದೇಶಕ ವಿದ್ಯಾಧರ್ ಶೆಟ್ಟಿಯವರು ತರಕಾರಿ ಬೀಜ ಹಾಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅದು ಮೊಳಕೆ ಬಂದಿದೆ, ಅದು ನಿಮಗೆ ಪ್ರದರ್ಶನಕ್ಕೆ ಇರಲಿಲ್ಲ, ಉಂಟಾಗಿ ಬದಿಯಲ್ಲಿ ಇರುತ್ತೆ. ಅದು ದೊಡ್ಡದಾಗಿದೆ, ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಇದೊಂದು ನಂದು ಏನು ಹೊಸ ಪ್ರಯೋಗ ಅಂತ ಹೇಳುದಿಲ್ಲ, ನಾನು ಬೇರೆ ಕಡೆ ಮಾಡಿರ್ಬೋದು. ನನ್ನ ಸಲಹೆಗಾರರಾದ ಕಮಲಾಕ್ಷರು ಮತ್ತೆ ಮಲ್ಲಿಕಾ ಮೇಡಮ್, ಭವ್ಯ ಮೇಡಮ್ ಎಲ್ಲ ಸಜೆಷನ್ ಕೊಟ್ಟರು, ಸರಿತಾ ಇಲ್ಲ. ನಮ್ಮ ಒಂದು ಏನೋ ಚಿಂತನೆಯಲ್ಲಿ ಬೀಜ ಹಾಕಿ ಗಿಡ ಆಗಿದೆ. ಅದು ಒಂದು ವಿಷಯದಲ್ಲಿ ಅದು ಫಲವತ್ತ ಅಂದರೆ ಅದು ನಾವು ಅದನ್ನು ಕಾಪಾಡಲಿಕ್ಕೆ ಇಲ್ಲಿ ಕಷ್ಟ ಆಯಿತು. ನಾವು ಒಳಗಿಟ್ಟು ಹೋಗ್ತಾ ಇದ್ದೇವೆ, ಅದು ಸ್ವಲ್ಪ ಈ ಬಂದು ನೋಡಿದ್ರು. ಏನೇ ಇರಲಿ ಮಕ್ಕಳೇ, ನಿಮಗೆ ನಾನು ಮೊದಲನೇದಾಗಿ ನಾನು ಕೈ ಜೋಡಿಸಿ ಕೃತಜ್ಞತೆ ಹೇಳ್ತೇನೆ.